ನಾನು ಚೆನ್ನಾಗಿದ್ದೀನಿ ಸಾಕು ಬಿಡಯ್ಯ ಅನ್ನೋದು ಅದಲ್ಲ ಆ್ಯಕ್ಚುಲಿ. ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಏನು? ಒಂದು ಟೈಮ್ ಇತ್ತು ಅವಾಗ, ಏನು ಹೇಳಿ, ಒಂದು ಸಭೆ ಸಮಾರಂಭ ಮಾಡಿ ಏನೋ ಜನಕ್ಕೆ ಏನೋ ವಿಚಾರ ತಲುಪಿಸ್ಬೇಕಾಯ್ತು. ಬಟ್ ಈಗ ಕಾಕ್ರೋಚ್ ಮೂಮೆಂಟ್ ಅಂತ ಶುರುವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಆ ಮೂಮೆಂಟ್ ಅನ್ನು ಗಮನಿಸ್ತಾರೆ ಸರ್. ಆವೇಶ ಬೇಕಾ, ಆಲೋಚನೆ ಬೇಕಾ ಅಂತ. ಈ ಆವೇಶದಲ್ಲಿ ಎದ್ದು ಕೂಡ ದೊಡ್ಡ ವಿಷಯ ಅಲ್ಲ. ಮನುಷ್ಯ ನಿಜವಾಗ್ಲೂ ಒಳ್ಳೆಯನಾಗ್ಬೋದು ಅಂತ ಹೇಳೋ ಬಗ್ಗೆ ಆಸ್ ಎ ಸೊಸೈಟಿ ನಾವು ಆ ಭರವಸೆನ ಕಳ್ಕೊಂಡ್ಬಿಟ್ಟಿದ್ದೀವಿ. ಸಕ್ಸಸ್ ಫೇಲ್ಯೂರ್ ಅನ್ನೋದು ಬಂದ್ಬಿಟ್ಟಿದ್ದೀರ, ಅದು ವಿಚಿತ್ರ ಅನ್ಸೋದು ನನಗೆ. ಪ್ರಜಾಕೀಯ ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಕನ್ವೆನ್ಷನಲ್ ಮೀಡಿಯಾದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಎಲ್ಲರೂ ಹಂಗೆ ಬರೋದಿಲ್ಲ, ನಾನು ಬಂದು ಏನೋ ಬದಲಾವಣೆ ಮಾಡ್ತೀನಿ ಅಂತ. ನಾವು ಮಾಡ್ತಾ ಇದೀವಿ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಬಟ್ ಅಲ್ಲಿ ಆ ಬಾಟಮ್ ಆಫ್ ದಿ ಪರ್ಸನ್ಗೆ ಹೋಗ್ತಾ ಇಲ್ಲ, ಅದು ರೀಚ್ ಆಗ್ತಿಲ್ಲ ಅಂದಾಗ ತಪ್ಪು ಯಾರದ್ದು? ಇವ್ರು ಹಂಗಾದ್ರು ಅವ್ರು ಹಿಂಗಾದ್ರು ಅನ್ನೋದು ಬಿಟ್ಬಿಡಿ, ರಸ್ತೆಗಿಳಿರಿ. ಸ್ನೇಹಿತರೆ ನಮಸ್ಕಾರ, ಜೈ ಹಿಂದ್. ವೆಲ್ಕಮ್ ಟು ಮೇಜರ್ ಖುಷ್ವನ್ ಸ್ಟುಡಿಯೋಸ್. ನನ್ನ ಮುಂದೆ ನಾನು ಬಹಳ ಆರಾಧಿಸಿದಂಥ ವ್ಯಕ್ತಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ಕರ್ನಾಟಕಕ್ಕೆ. ಇಲ್ಲ ಸರ್. ಹೇಗಿದ್ದೀರಾ? ಹೌ ಆರ್ ಯು? ರಿಯಲ್ ಆಗಿ ನೋಡಿ, ರಿಯಲ್ ಸ್ಟಾರ್ ಅನ್ನ ಫಸ್ಟ್ ಟೈಮ್ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಸೊ ಕೆಲವು ಕರ್ನಾಟಕದ ನಿರ್ದೇಶಕರಿದ್ದಾರೆ. ಬಿಕಾಸ್ ಆಫ್ ದ ಸ್ಟೋರಿ ಟೆಲ್ಲಿಂಗ್ ಒಂದು ಬೆಳೀತಾ ಇರುವ ಪೀಳಿಗೆ ಮೇಲೆ ಎವರ್ ಲಾಸ್ಟಿಂಗ್ ಇಂಪ್ರೆಷನ್ ಬಿಟ್ಬಿಟ್ಟಿದೆ. ಓಂ ಇರ್ಬೋದು, ಇರ್ಬೋದು, ಉಪೇಂದ್ರ ಇರ್ಬೋದು, ಸೂಪರ್ ಇರ್ಬೋದು. ಇದೆಲ್ಲ ಮೂವಿಗಳನ್ನ ನಾನು ಇವತ್ತು ಕೊಡಗಿಂದ ಬರುವಾಗ ಮೂವಿ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಬಂದೆ. ಒಂದು ಸಬ್ಟಲ್ ಪೊಲಿಟಿಕಲ್ ಮೆಸೇಜ್ ಅಂತ ಹೇಳ್ಬೋದು, ಅಥವಾ ಸಾಮಾಜಿಕ ಮೆಸೇಜಿಂಗ್ ಅಂತ ಹೇಳ್ಬೋದು, ಒಳಗಡೆನೇ ಇದೆ. ಮೂವಿ ಮೂಲಕ ನೀವೇನೋ ಬೇರೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಹೇಳಿ ಸರ್. ಇಷ್ಟು ವರ್ಷ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರಿ ಜನರಿಗೆ? ನನ್ನ ಹುಡುಕಾಟ ಅಷ್ಟೇ ಅದು. ನಾನೇ ಹುಡುಕೊಂತಿರೋದನ್ನೇ ಆದಷ್ಟು ಸಬ್ಜೆಕ್ಟಲ್ಲಿ ತರ್ತಾ ಇದ್ದೆ. ನೀವು ಹೇಳಿದ ಕರೆಕ್ಟ್, ಆ ಹುಡುಕಾಟ ಎಲ್ಲರಲ್ಲೂ ಇದೆ ಆ್ಯಕ್ಚುಲಿ. ಏನಂದರೆ, ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಎಲ್ಲರೂ ಬದುಕಿನ ಅರ್ಥ ಏನು ಅಂದರೆ ಬೆಟರ್ಮೆಂಟ್ ಆಗ್ತಾ ಹೋಗೋದಲ್ವಾ, ಎಲ್ಲ ರೀತಿಯಲ್ಲೂ ಕೂಡ, ವೈಚಾರಿಕವಾಗಿ, ಸಾಮಾಜಿಕವಾಗಿ, ಸ್ಪಿರಿಚುವಲಿ ಎಲ್ಲ ರೀತಿಯಲ್ಲೂ ಕೂಡ, ಪರ್ಸನಲಿ. ಸೊ ಎಲ್ಲರಲ್ಲೂ ಆಗಿರೋದೇ ನನ್ನಲ್ಲೂ ಆಗಿದೆ. ಸೊ ನನಗೊಂದು ಮಾಧ್ಯಮ ಆಯಿತು. ಇವಾಗ ನಿಮ್ಮ ಬರವಣಿಗೆಯಲ್ಲಿ ಹೆಂಗೆ ನೀವು ಬರೀತಿರೋ, ಆ ಥರ ನಿಮ್ಮ ಪಾಡ್ಕಾಸ್ಟಲ್ಲಿ ಹೇಗೆ ಇದು ಮಾಡಿದ್ರು, ಅದ್ರ ನಂದೊಂದು ಮಾಧ್ಯಮ ಆಯಿತು. ಅದರಲ್ಲಿ ನಾನು ಆದಷ್ಟು ಹೇಳ್ತಾ ಬಂದೆ, ನನ್ನಲ್ಲಿದ್ದಿದ್ದೇ ನಾನು ಹೇಳ್ತಾ ಬಂದೆ. ನೀವು ಹೇಳಿದ ಕರೆಕ್ಟ್. there's a larger calling from the very young age, ಆ ಥರ ಹೇಳ್ಬೋದಾ? ಇಲ್ಲ, ಖಂಡಿತ ಹೌದು. ಅದು ವಿಚಿತ್ರ ಅನ್ಸುತ್ತೆ ನಿಮಗೆ ಕೇಳಿದ್ರೆ. ತುಂಬ ಚಿಕ್ಕ ವಯಸ್ಸಲ್ಲಿ ಅದೇನೋ ಒಂದು ಥಾಟ್ ಬಂತು, ಅದೇನೋ ಮೊಳಕೆ ಹೊಡಿತದೆ ಅಂತಾರಲ್ಲ, ನನಗೆ ಅಸ್ಪಷ್ಟವಾಗಿತ್ತು. ಅದೇನೋ ಅದು ಪುಷ್ ಮಾಡ್ತಾ ಇತ್ತು ನನ್ನ ಒಳಗಡೆ, ಗೊತ್ತಿಲ್ಲ ಅದು ಏನು ಅಂತ. ಸೊ ಅದ್ರ ಹುಡುಕಾಟನೇ ಆಗ್ತಾ ಬಂತು. ಸುಮ್ಮನೆ ಇರಕ್ಕೆ ಬಿಡ್ತಿರ್ಲಿಲ್ಲ. ನಾನು ಏನು ಆರ್ಟಿಸ್ಟ್ ಆಗಲಿ, ಏನು ಅಚೀವ್ ಮಾಡಲಿ, ಏನು ಹೆಸರು ಬರಲಿ, ಹಣ ಬರಲಿ, ಏನೋ ಎಲ್ಲ ಅತೃಪ್ತಿ ಕಾಡ್ತಾನೆ ಇತ್ತು. ಏನಕ್ಕೆ ನನಗೆ ಗೊತ್ತಿದ್ದು, ನಾನು ಹೊರಟಿದ್ದು ಬೇರೆ ದಾರಿ, ನನ್ನ ಗುರಿ ಬೇರೆ ಅಂತ. ಸೊ ಅದನ್ನ ಟ್ರೈ ಮಾಡ್ತಾ ಈ ಪ್ರಜಾಕೀಯದ ಪ್ರಯತ್ನ. ಸೊ ಅದರಲ್ಲೂ ಕೂಡ ಮತ್ತೆ ಹುಡುಕಾಟನೆ, ಮತ್ತೆ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿ ಏನಾರ ಮಾಡೋಣ, ಟ್ರಾನ್ಸ್ಪರೆಂಟಾಗಿ ಒಂದು ಇಂಟರ್ವ್ಯೂ ಮಾಡಿ ದ ಬೆಸ್ಟ್ ಐಡಿಯಾಗಳಿರೋವಂಥವ್ರನ್ನ ಕರ್ಕೊಂಬಂದಿಲ್ಲ ಏನಾರ ಮಾಡೋಣ ಅಂತ, ಆ ಥರ. ಸರ್, ಅದು 25 ವರ್ಷದ ಮಂಥನದ ನಂತರ ಪ್ರಜಾಕೀಯ ಬಂದಿರೋದು. ಇದ್ರ ಮಧ್ಯದಲ್ಲಿ ಒಂದು 5-10 ವರ್ಷ ಇದ್ದಾಗ, ಸ್ಟಾರ್ ಆದಾಗ, ಯಾವುದೋ ಒಂದು ಪಾರ್ಟಿಗೆ ಹೋಗಿ ಇದು ಮಿನಿಸ್ಟರ್ ಆಗಿಬಿಡೋಣ, ಐ ಥಿಂಕ್ ಅದೆಲ್ಲ ಪ್ರೊಸೆಸಲ್ಲಿ ಯು ಹ್ಯಾವ್ ಗಾನ್ ಥ್ರೂ ಆಲ್ ದೋಸ್. ಇಲ್ಲ, ಹೌದು 2000 ನನಗೆ ಆಫರ್ ಬಂದಿತ್ತು, ದೊಡ್ಡ ಪಾರ್ಟಿಗಳಿಂದನೇ ಬಂದಿತ್ತು ಮಾಡಿ ಅಂತ. ಬಟ್ ಅದೇನೋ ನನ್ನ ಸ್ಪಷ್ಟತೆ ಇರಲಿಲ್ಲ ಅವಾಗ. ಏನು ಹೇಳಿ, ದ ಕಾಲಿಂಗ್ ವಾಸ್ ನಾಟ್ ಪವರ್. ಇವಾಗ ನಿಮ್ದು ಪರ್ಸನಲ್ ಕಾಲಿಂಗು, ನಿಮಗೆ ಅಧಿಕಾರ ಬೇಕು ಅಂತ ಆಗಿರ್ಲಿಲ್ಲ ಅನ್ಸುತ್ತಾ? ಇಲ್ಲ, ಅಧಿಕಾರ ಬೇಕು ಅಂತಿದ್ರೆ ಅದು ಬೇರೆನೇ ಆಗಿರೋದು ಆ್ಯಕ್ಚುಲಿ. ಅದು ಏನಂದ್ರೆ ಮತ್ತೆ ಇದು ನನ್ನಲ್ಲಿ ಕಾಡಿದ್ದು ಆ್ಯಕ್ಚುಲಿ. ಏನಂದರೆ, ಸಕ್ಸಸ್ ಫೇಲ್ಯೂರ್ ಅನ್ನೋದು ಓಕೆ, ನಮ್ಮ ಪರ್ಸ್ನಲ್ ಲೈಫಲ್ಲಿ ಆಗಬೇಕು. ಸಮಾಜ ಅಂದಾಗ ಅಲ್ಲಿ ಸಕ್ಸಸ್ ಫೇಲ್ಯೂರ್ ಅನ್ನೋದು ಬಂದ್ಬಿಟ್ಟಿದೆಯಲ್ಲ, ಅದು ವಿಚಿತ್ರ ಅನ್ಸೋದು ನನಗೆ.
ಸರ್ ಆ ಸ್ಪಷ್ಟತೆ ಇಲ್ದಿದ್ರೆ ಅದೇ ರೂಟಲ್ಲಿ ಹೋಗಿ ಆಲ್ರೆಡಿ ಫೇಲ್ ಆಗಿ ಕೂತ್ಕೊಂಡ್ಬಿಡ್ತಿದ್ವಿ. ಅದೇನೋ ಗೊತ್ತಿಲ್ಲ. ಅಲ್ಲ, ತುಂಬಾ ಜನ ಸಕ್ಸಸ್ಫುಲ್ ಅನ್ಕೊಂಡಿರ್ಬೋದು. ನನ್ನ ಪ್ರಕಾರ ಅದು ಫೇಲ್ಯೂರ್. ತುಂಬಾ ಜನ ಫೇಲ್ಯೂರ್ ಆಗಿರೋರು ಸಕ್ಸಸ್ಫುಲ್ ಆಗಿರ್ಬೋದು. ಅಟ್ಲೀಸ್ಟ್ ಏನೋ ಒಂದು ಹೇಳಿ ಹೋಗಿರ್ಬೋದು ಇಲ್ಲಿಂದ. ಬಹುಶಃ ಈಗಿನ ಜನ್ಸಿಯ ಈಗಿನ ತುಂಬಾ ಯಂಗ್ಸ್ಟರ್ಗಳಿಗೆ ಗಾಂಧಿನ ನೋಡಿದ್ರೆ ಅವ್ರಿಗೆ ಗಾಂಧಿ ಜೀವನ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ಹೇಳಕ್ ಬರಲ್ಲ. ಬಿಕಾಸ್ ಡೆಫಿನೇಷನ್ ಇದೆಯಲ್ವಾ. ಕರೆಕ್ಟ್ ಕರೆಕ್ಟ್. ಸಕ್ಸಸ್ ಅಂದ್ರೆ ಏನು? ಅದೇ ಅದೇ. ನೀವು ಯಾವುದೇ ದೊಡ್ಡ ಹುದ್ದೆಯಲ್ಲಿ ಕೂತ್ಕೊಂಡಿಲ್ಲ, ನಿಮ್ ಹಿಂದೆ ಕಾನ್ವಾಯ್ಗಳು ಗಾಡಿ ಇರ್ಲಿಲ್ಲ. ಪಾಪ ನಮ್ ದೇಶನ 10 ಬಾರಿ ಒಂದು ದೊಣ್ಣೆ ಹಿಡ್ಕೊಂಡು ಒಂದು ಲುಂಗಿ ಉಟ್ಕೊಂಡು ಸುತ್ತಿದ್ದನ್ನ ಒಂದ್ ತರ ನೋಡಿದ್ರೆ ಸಕ್ಸಸ್ ಅನ್ಸುತ್ತೆ. ಬೇರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ಅದಕ್ಕೆ ಹೇಳ್ತಾರಲ್ಲ, ಗಾಂಧಿ ಇನ್ನೊಬ್ಬ ಬರ್ಬೇಕು ಈ ದೇಶದಲ್ಲಿ, ನಮ್ಮಲ್ಲಿ ಹುಟ್ಟಬಾರ್ದು, ಪಕ್ಕದ ಮೇಲೆ ಹುಟ್ಟಬೇಕು ಅಂತ. ಸರ್ ಇದು ನಾನು ನೇರವಾಗಿ ಮಾತಾಡೋದು, ಪ್ರಜಾಕೀಯ ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ಕನ್ವೆನ್ಷನಲ್ ಮೀಡಿಯಾದವ್ರು ಬಂದು ತುಂಬ ಮಾತಾಡಿದ್ದಾರೆ. ಅವ್ರೊಳಗೊಂದು ಸಣ್ಣ ಫ್ರಸ್ಟ್ರೇಷನ್ ಇದೆ. ಯಾವ ಫೀಲ್ಡ್ಗೆ ಯಾವಾಗ ಇಳಿಯೋದು, ಅಣ್ಣ ಯಾವಾಗ ಫೀಲ್ಡ್ಗೆ ಬರೋದು, ಅಣ್ಣನ ಬ್ಯಾನರ್ ಎಲ್ಲಿ, ಅಣ್ಣಂದು ರ್ಯಾಲಿಯಲ್ಲಿ ಅಲ್ಲಿ 2 ಲಕ್ಷ ಜನ ಸೇರೋದಲ್ಲಿ, ಅಣ್ಣ ನಾಮಿನೇಷನ್ ಅಣ್ಣ ಗೆಲ್ಲೋದೆಲ್ಲಿ ಹೇಳಿ ಇವರು. ಬಟ್ ನೀವು ಬೇರೆ ರೀತಿಲಿ ಹೇಳ್ತಾ ಇದ್ದೀರಾ. ಲೈಕ್ ಅದು ಕೆಲವೊಮ್ಮೆ ಅದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅದೊಂಥರ ತಮಾಷೆ ಆಗ್ಬಿಟ್ಟಿದೆ. ತಮಾಷೆ ಅಂತ ಯಾಕೆ ಅಂದ್ಕೊಡೋದಂದ್ರೆ, ಹ್ಯೂಮನ್ ಗುಡ್ನೆಸ್ ಬಗ್ಗೆ, ಮನುಷ್ಯ ನಿಜವಾಗ್ಲೂ ಒಳ್ಳೆಯನಾಗ್ಬೋದು ಅಂತ ಹೇಳೋ ಬಗ್ಗೆ ಆಸ್ ಎ ಸೊಸೈಟಿ ನಾವು ಆ ಭರವಸೆನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ, ಏನಾಗ್ಬಿಟ್ಟಿದೆ ಅಂದ್ರೆ ನನಗನ್ಸಿರೋದು ಆ್ಯಕ್ಚುಲಿ ಏನಂದ್ರೆ, ಇಷ್ಟು ವರ್ಷದ ಇದೆಯಲ್ಲ ನಾಯಕತ್ವ ಅನ್ನೋದು ಇದೆಯಲ್ಲ, ಅದು ಎಷ್ಟು ವೈಭವೀಕೃತವಾಗಿ ಒಬ್ಬ ನಾಯಕ ಬಂದು ದೇಶನ ಬದಲಾಯಿಸ್ದ, ಒಬ್ಬ ನಾಯಕ ಹಿಂಗೆಲ್ಲ ಮಾಡ್ದ, ಒಬ್ಬ ನಾಯಕ ಬಂದರೆ ನಮ್ಮ ಜೀವನ ಬದಲಾಗ್ಬಿಡುತ್ತೆ ಅನ್ನೋದು ಆ ಭ್ರಮೆ ಇದೆಯಲ್ಲ, ಅದು ಹಂಗೆ ಕೂತ್ಕೊಂಡ್ಬಿಟ್ಟಿದೆ. ಸೊ ನಾನು ಹಂಗೆ ಫಸ್ಟ್ ನಾನು ಬಂದು ಏನೋ ಮಾಡಬೇಕು ಅಂತ, ಆಮೇಲೆ ಅದರೊಳಗೆ ಫಸ್ಟು ಡೆಪ್ತ್ ಒಳಗೆ ಹೋದಾಗ ಓಕೆ, ನಾನು ಎಲ್ಲ ರೀತಿಯೂ ಕೂಡ ನಾನು ಕರಪ್ಟ್ ಆಗಿರ್ಬೋದು, ನನಗೆ ಯಾವ ಆಸೆಗಳಿಲ್ಲದೆ ಬಂದಿಲ್ಲ ಏನೋ ಮಾಡಬೇಕು ಅನ್ನೋ ಇರ್ಬೋದು. ಬಟ್ ಹಂಗೆ ಹೋಗೋದು ಹೆಂಗಲ್ಗೆ ಅಂತ. ಈಗ ಎಲ್ಲರೂ ಹೇಳ್ತಾರೆ, ಅಧಿಕಾರಕ್ಕೆ ಹೋಗೋವರೆಗೂ ನೀವು ಹೆಂಗಾರ ಮಾಡಿ ಆಮೇಲೆ ಎಲ್ಲ ಮಾಡಿಬಿಡಿ, ಸರಿ ಮಾಡ್ಬಿಡಿ ಅಂತ. ಇಲ್ಲ ಸರ್, ಒಮ್ಮೆ ಬನ್ನಿ ಸರ್ ವಿಧಾನಸೌಧಕ್ಕೆ, ಅಲ್ಲಿಂದ ಸರಿ ಮಾಡೋದ್ರಿಂದ ಏನೋ ಮಾಡಿ ಅಂತ. ಅವಾಗ ನನಗನ್ಸಿದ್ದು ಕರೆಕ್ಟ್ ಅಲ್ವೋ, ಎಲ್ಲರೂ ನಾವು ಯಾಕೆ ಎಲ್ಲರನ್ನು ರಾಜಕಾರಣಿಗಳೆಲ್ಲ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಯಾಕೆ ಬೈತೀವಿ? ಪಾಪ ಅವರಲ್ಲೂ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬಂದಿರ್ಬೋದು. ಬಟ್ ಆ ದಾರಿ ಇದೆಯಲ್ಲ, ಹೋಗೋ ದಾರಿ, ಆ ದಾರಿ ಏನ್ ಮಾಡ್ಬಿಡುತ್ತೆ, ಅಷ್ಟು ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದೆ ಇವಾಗ. ಏನ್ ಹೇಳಿ ಸರ್. ಎರಡನೇ ಕ್ರಾಸ್ ಕ್ವಶನ್ ನನ್ನ ಸರ್ ಭಯದ ಸರ್. ನನಗೂ ಬ್ಲ್ಯಾಕ್ ಶರ್ಟ್ ಹಾಕೋ ಬರ್ಬೇಕು ಅಂತ ಭಾಳ ಆಸೆ ಇತ್ತು. ದೊಡ್ಡ ವ್ಯಕ್ತಿ ಮೀಟ್ ಆಗ ಫಾರ್ಮಲ್ ಆಗಿ ಬರ್ಬೇಕು ಅಂತ ಹಿಂಗೆ ಬಂದೆ. ಅಯ್ಯೋ, ಇಲ್ಲಿ ಚೆನ್ನಾಗಿದೆ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ. ಥ್ಯಾಂಕ್ ಯು ಸರ್. ಸರ್, ಇದು ಈ ಮ್ಯಾಕ್ಸಿಮಮ್ ರಾಜಕಾರಣಿಗಳಿದಾರಲ್ಲ, ಕನ್ವೆನ್ಷನಲ್ ಪೊಲಿಟಿಕಲ್ ಪಾರ್ಟೀಸ್, ಇವ್ರು ಯಾರು ಕೂಡ ಜನ ಕೆಟ್ಟೋಗಿದ್ದಾರೆ. ಜನ ಈಗ ಸರ್ ಫ್ಯಾಕ್ಟ್ರಿಲಿ ಹೆಂಗಿದೆ ಅದೇ ಥರ ಪೀಸು ಶೋರೂಮಲ್ಲಿ ಬರುತ್ತೆ. ಯಾಕಂದರೆ ಈ ಪೊಲಿಟಿಷಿಯನ್ಸ್ ಎಲ್ಲಿಂದ ಬರ್ತಾರೆ? ಬ್ರಹ್ಮಲೋಕದಿಂದ ಬರಲ್ಲ, ಇದೇ ಜನರಿಂದ, ಇದೇ ಗಲ್ಲಿಯಿಂದ, ಇದೇ ವಾರ್ಡಿಂದ, ಇದೇ BBMP ಬರೋದು. ಸರ್ ಯಾಕೆ ಸರ್ ಯಾವಾಗಲೂ ನಮ್ಮದು ಆ್ಯಸ್ ಎ ಸೊಸೈಟಿ, ಜನಸಾಮಾನ್ಯರಾಗಿ ನಮ್ಮ ಸೊಸೈಟಿಯಲ್ಲಿ ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯನ ನೈತಿಕ ಮತ್ತು ಮೋರಲ್ ಮಟ್ಟ ಕುಸಿದಿದೆ ಅಂತ ಯಾಕೆ ಯಾರು ಹೇಳ್ತಾ ಇಲ್ಲ? ಇಲ್ಲ ಗುರಿ, ಒಂದು ಆ ಥರ ಯೋಚನೆ ಮಾಡೋದು ಬೇರೆ. ಒಂದು ಯೋಚನೆ ಮಾಡಿ, ಇವಾಗ ಏನಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಹೆಂಗಾಗೋಯ್ತು ಅಂದ್ರೆ, ಫಸ್ಟ್ ಒಂದು ರಾಜಪ್ರಭುತ್ವ ಇತ್ತು. ದೇಶಕ್ಕೆ ಒಬ್ಬ ರಾಜ ಇದ್ದ, ಚಿನ್ನದ ಸಿಂಹಾಸನದಲ್ಲೇ ಕುತ್ಕೊಳ್ಳೋರು, ವೈಭವೀಕರಣವಾಗಿತ್ತು. ಬಟ್ ನನ್ನ ದೇಶ ಅಂತ ಅವರು ಕೆಲಸ ಮಾಡೋರು. ಆಮೇಲೆ ಏನಾಯ್ತು, ಪ್ರಜಾಪ್ರಭುತ್ವ ಅಂತ ಬಂದ್ಬಿಟ್ಟು ಪ್ರಜೆಗಳು ರಾಜರಾಗೋದು ಅನ್ನೋದು ಒಂದು ಕಾನ್ಸೆಪ್ಟ್. ಅದೇನಾಗೋಯ್ತು, ಪ್ರಜೆಗಳಿಂದ ರಾಜರು ಹುಟ್ಟಕ್ಕೆ ಶುರುವಾಗ್ಬಿಟ್ರು. ಹೌದು. ಅಂದ್ರೆ ಒಬ್ಬ ರಾಜ ಇರೋದು ಇವಾಗ 1000 ರಾಜ, 20,000 ರಾಜರು. ಏನ್ ಹೇಳಿ ಸರ್, ಇದೊಂದು ನಮ್ಗೆ ಇಂಟ್ರೆಸ್ಟಿಂಗ್ ಕೋರ್ಸು. ಸಡನ್ ಆಗಿ ಒಂದು ದಿನ ನಾವು ನಮ್ಮ ದೇಶ ಪ್ರಜಾಪ್ರಭುತ್ವ ಬಂದಾಗ, ನಮ್ಮ ದೇಶದ ಪ್ರಜೆಗಳಿಗೆ 1947 ನಮ್ದು ಲಿಟ್ರಸಿ ಪರ್ಸೆಂಟ್ ಮೇ ಬಿ 15 to 20%. ಪ್ರಜಾಪ್ರಭುತ್ವ ಅಂತ ಏನು ಓರಿಯೆಂಟೇಷನ್ ಕೊಡ್ದೇನೆ. ಕರೆಕ್ಟ್, ಹೌದು ಹೌದು. ನಮ್ದು ಆಲ್ಮೋಸ್ಟ್ ಓವರ್ ನೈಟು, ಮೊದಲು ಮೈಸೂರು ಮಹಾರಾಜರು, ಉದಾಹರಣೆಗೆ ಹೇಳ್ತೀನಿ, ಭಾರತದ ಕೆಲವು ರಾಜ್ಯ ಸಂಸ್ಥಾನಗಳಿವೆ, ತುಂಬಾ ಚೆನ್ನಾಗಿ ಅವ್ರ ಸಂಸ್ಥಾನವನ್ನು ಕಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ದಕ್ಷಿಣ ಕರ್ನಾಟಕ ಇಷ್ಟು ಚೆನ್ನಾಗಿರ್ಬೇಕಂದ್ರೆ ಮೈಸೂರು ಮಹಾರಾಜರ ಕೊಡುಗೆ. ಕೆಲವೊಮ್ಮೆ ಒಂದು ಪ್ರಜೆ ಫ್ರಸ್ಟ್ರೇಟ್ ಅದಕ್ಕೆ ಅನ್ಸ್ಬೋದಲ್ಲ, ಮೈಸೂರು ಮಹಾರಾಜರೇ ಚೆನ್ನಾಗಿದ್ರು, ಆಸ್ಪತ್ರೆ ಮಾಡಿದ್ರು, ಕಣ್ಣಾಸ್ಪತ್ರೆ ಮಾಡಿದ್ರು, ಫ್ಯಾಕ್ಟ್ರಿ ಮಾಡಿದ್ರು, ರೈಲ್ವೆ ತಂದ್ರು, ಕರೆಂಟ್ ತಂದ್ರು. ಇವರೆಲ್ಲ ಸ್ವಂತ ಒಡವೆನ ಇಟ್ಬಿಟ್ಟು ಡ್ಯಾಮ್ ಕಟ್ಟಿದ್ರು. ಈಗಿನವರೆಲ್ಲ ಮಾರ್ಕೊಂಡು ತಿಂತಾ ಇದಾರಲ್ಲ ಹೇಳಿ ಕೆಲವೊಮ್ಮೆ ಅನ್ಸೋದು. ಇಲ್ಲ, ನಿಮ್ಗೆ ಇದೆಲ್ಲವೂ ನನ್ನಲ್ಲೂ ಅನ್ಸಿದೆ, ಎಲ್ಲರಲ್ಲೂ ಅನ್ಸಿರುತ್ತೆ.
ಒಬ್ಬ ರಾಜ ಇದ್ರೆ ಬೆಟರ್ ಆಗಿರೋದಪ್ಪ ಅಟ್ಲೀಸ್ಟ್. ಈಗ ರೋಡಲ್ಲಿ ಹೋಗಲ್ಲ ರಾಜರಾಗ್ಬಿಟ್ರೆ ಹೆಂಗೆ ಅಂತ. ಅಲ್ವಾ? ಸಿ ಆಮೇಲೆ ನನಗನ್ಸಿ ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ. ಏನು? ಆಮೇಲೆ ಓಕೆ ಒನ್ ಟೈಮ್ ಇತ್ತು ಅವಾಗ, ಏನ್ ಹೇಳಿ, ಒಂದು ಸಭೆ ಸಮಾರಂಭ ಮಾಡಿ ಏನೋ ಜನಕ್ಕೆ ಏನೋ ವಿಚಾರ ತಲುಪಿಸ್ಬೇಕಾಯ್ತು. ಬಟ್ ಈಗ ಎಲ್ಲಾ ಫೀಲ್ಡ್ ಅಲ್ಲೂ ಆವಿಷ್ಕಾರಗಳಾಗ್ತಾ ಇದಾವೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಬಹಳ ಫಾಸ್ಟ್ ಆಗಿ ಹೋಗ್ತದೆ ತುಂಬಾ ಏನೇನೋ. ಬಟ್ ರಾಜಕೀಯ ಇವತ್ತಿಗೂ ಹಂಗೆ ಇದೆ. ಮೊನ್ನೆ ಯಾರೋ ಚೆನ್ನಾಗಿ ಹಾಕಿದ್ರು, ನಾನು ಅದನ್ನ ಕೇಳ್ತಾನೆ ಇರ್ತೀನಿ. ಎಲ್ಲವೂ ಆನ್ಲೈನ್ ಆಗೋಗ್ಬಿಟ್ಟಿದೆ ಇವಾಗ. ಏನ್ ಹೇಳಿ, ಕೋಟ್ಯಾಂತರ ರೂಪಾಯಿ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ದುಡ್ಡನ್ನ, ಆಮೇಲೆ ನೀವು ಲೈಸೆನ್ಸ್ಗಳು ಇದು ಮಾಡ್ತೀರಾ, ಏನೋ ಇವಾಗೆಲ್ಲ ಖಾತ ಎಲ್ಲ ಆನ್ಲೈನ್ ಇದು ಮಾಡ್ಬಿಟ್ಟಿದ್ದಾರೆ. ಎಲ್ಲ ಬ್ಯಾಂಕಿಂಗ್ ಆನ್ಲೈನ್ ಆಗ್ಬಿಟ್ಟಿದೆ ಅಲ್ವಾ? ಸರ್ಕಾರಿ ತರಿಸೋದು ಆನ್ಲೈನ್, ಎಲ್ಲವೂ ಆನ್ಲೈನ್ ಆಗಿದೆ. ಒಂದು ವೋಟಿಂಗ್ ಒಂದು ಆನ್ಲೈನ್ ಆಗಿಲ್ಲ ನೋಡಿ. ಅದು ಆಗ್ಬೋದು ಸರ್. ಅಲ್ಲ, ಯಾಕೆ ಆಗಿಲ್ಲ ಅಂದ್ರೆ ಏನು ಕಾರಣ ಏನಕ್ಕಿರ್ಬೋದು ಸರ್? ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ನನ್ನ ಅನುಭವ ಒಂದು ಪ್ರಜೆಯಾಗಿ, ಎಲ್ಲೆಲ್ಲ ಹ್ಯೂಮನ್ ಇಂಟರ್ಫೇಸ್ ಇದೆ ಅಲ್ಲೆಲ್ಲ ಕರಪ್ಷನ್ ಇದೆ. ಉದಾಹರಣೆಗೆ, ಇದು ನಾವು ಪಾಸ್ಪೋರ್ಟ್ ಮಾಡಿಸ್ತೀವಲ್ಲ, ಪಾಸ್ಪೋರ್ಟ್ ಇದ್ರಲ್ಲಿ ಕೂಡ ಒಂದ್ ಕಡೆ ಔಟ್ಸೋರ್ಸ್ ಆಗ್ಬಿಟ್ಟಿದೆ TCSಗೆ. ಅಲ್ಲಿವರೆಗೆ ಫಾಸ್ಟಾಗಿ ಆಗುತ್ತೆ. ಒಂದು ಕಡೆ ಒಂದು ಲಾಸ್ಟ್ ಸ್ಟೆಪ್ ಗೌರ್ಮೆಂಟ್ ಅಲ್ಲಿ ಬಂದು ಕೊಡ್ಬೇಕು, ಅದನ್ನ ಅಲ್ಲಿ ಡಿಲೇ ಇದೆ. ಈಗ ನೀವು ಎಲ್ಲೆಲ್ಲ ಆನ್ಲೈನು ಮೂಲಕ ಆಗುತ್ತೆ ಅಲ್ವಾ, ಅಲ್ಲಿ ಕರಪ್ಷನ್ಗೆ ಆಸ್ಪದ ಕಮ್ಮಿ ಇದೆ. ಈಗ ತುಂಬಾ ಕಡೆಗಳಲ್ಲಿ ಎಲ್ಲಿ ಪ್ರೈವೇಟೈಸೇಷನ್ ಆಗುತ್ತಲ್ಲ ಸರ್, ಸಮಥಿಂಗ್ ಗೆಟ್ ಪ್ರೈವೇಟೈಸ್ಡ್, ಇಟ್ ಬಿಕಮ್ ಮೋರ್ ಎಫಿಷಿಯಂಟ್ ಅಲ್ವಾ? ಹಾಗಾಗಿ ಇದು ಒಂದು ಹಂತ. ಈಗ ನೀವು ವಿದೇಶ ಚಿಕ್ಕ ಪುಟ್ಟ ದೇಶ ನೋಡಿದ್ರೆ, ನಿಮ್ಗೆ ನೀವು ಟ್ರಾವೆಲ್ ಮಾಡಿರ್ಬೋದು, ಅಲ್ಲಿ ಕೂಡ ಪ್ರಜಾಪ್ರಭುತ್ವ ಎಫಿಷಿಯಂಟ್ ಆಗಿ ಡೆಲಿವರ್ ಮಾಡ್ತಿದೆ ಅನ್ಸಲ್ವಾ ನಿಮ್ಗೆ? ಇಲ್ಲ, ತುಂಬಾ ಕಡೆ ಇದೆ. ಈಗ ಆಸ್ಟ್ರೇಲಿಯಾ ನೋಡಿದ್ರೆ ನಮ್ಮ ಪ್ರಜಾಕಿದ್ರು ಒಬ್ರು ಇದ್ದಾರೆ, ಸುರೇಶ್ ಕುಂದರ್ ಅಂತ. ಅವ್ರವ್ರ ಮಗಳಲ್ಲಿದ್ದಾರೆ. ಅವರಲ್ಲಿ ಹೋಗಿ ಪ್ರತಿಯೊಂದು ಕಳಿಸ್ತಾ ಇರ್ತಾರೆ, ಹೆಂಗಿದೆ ಇಲ್ಲಿ, ಯಾವ ತರ ಸಿಸ್ಟಮ್ ಇದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಪ್ರಮೋದ್ ಅಂತ, ಅವ್ನು ಲೆಟರ್ ಎಲ್ಲ ಕಳಿಸ್ತಾ ಇರ್ತಾರೆ. ನೋಡಪ್ಪ ಇಲ್ಲಿ, ಅಲ್ಲಿ MLA ಅದಕ್ಕೇನೋ ಅಂತಾರೆ, MLA ಬೇರೆ ಏನೋ ಕರೀತಾರಲ್ಲಿ, ನೋಡಿ ಲೆಟರ್ ಬಂದಿದೆ, ನಾನು ಈ ಟೈಮಲ್ಲಿ ಇಡ್ತೀನಿ, ನೀವು ಬಂದು ನಮ್ಮ ಹತ್ರ ಮಾತಾಡ್ಬೋದು, ನಿಮ್ದು ಏನಾರ ಇದ್ರೆ ನನ್ಗೆ ಹೇಳ್ಬೋದು, ಏನಾರ ಸಮಸ್ಯೆಗಳಿದ್ರೆ, ಈ ತರ ಇಷ್ಟೊಂದು ಇದಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇವನ್ ಅಲ್ಲಿ ವಿಲೇಜ್ ಸೈಡ್ ಇಂದ ರೂಟ್ ಲೆವೆಲ್ ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಇದೆ ಅಂತಾರೆ. ಬಿಗ್ಗರ್ ಲೆವೆಲ್ ಬಿಡಿ, ಅದು ಬೇರೆ. ಚಿಕ್ಕ ಲೆವೆಲ್ ಅಲ್ಲಿ ರೂಟ್ ಲೆವೆಲ್ ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಇದೆ ಅಂತ. ಆ ವಿಲೇಜ್ ಒಳಗಡೆನೆ ಶರೀಫ್ ಅನ್ನೋರ್ನ ಅವರೇ ಎಲೆಕ್ಟ್ ಮಾಡ್ಕೊಂತಾರಂತೆ, ಅಂದ್ರೆ ಪೊಲೀಸ್ ಆಫೀಸರ್. ಕೋರ್ಟ್ ಸಿಸ್ಟಮ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಅಂತ, ಈಕ್ವಲ್ ಟು ಸುಪ್ರೀಂ ಕೋರ್ಟ್ ಅಂತೆ. ಒಂದು ವಿಲೇಜ್ ಅಲ್ಲಿರೋ ಕೋರ್ಟ್ ಅಲ್ಲಿ ಒಂದ್ ಏನಾರ ಒಂದು ಡಿಸಿಷನ್ ಆದ್ರೆ ಆತರ ತುಂಬಾ ಇದಿದಾವೆ. ಸೊ ನನಗನ್ಸೋದು ಈಗ ಟೆಕ್ನಾಲಜಿ ಇಷ್ಟೊಂದಿರೋದ್ರಿಂದ ಈ ಬದಲಾವಣೆಗಳು ನಮ್ಮಲ್ಲೂ ತರಬಹುದು ಅಂತಷ್ಟೇ. ನಮ್ಮಲ್ಲಿ ಅಲ್ಲ, ಆರ್ ನನಗೆ ಬೇರೆ ಆಲ್ಟರ್ನೇಟ್ ಜನ ಹೇಳಿದೆ ಗೊತ್ತಾ, ವಿ ಆರ್ ಎ ವೆರಿ ಯಂಗ್ ಕಂಟ್ರಿ. 5,000-6,000 ವರ್ಷ ಇತಿಹಾಸ ಇರೋ ಸಿವಿಲೈಸೇಷನ್ಗೆ 2,000 ವರ್ಷದ ಈಗ ನೀವು 70 ವರ್ಷದಲ್ಲಿ ನೀವು ಯಾಕೆ ಇಷ್ಟು ರೆಸ್ಟ್ಲೆಸ್ ಆಗ್ತಾ ಇದ್ದೀರಾ? ನಮ್ಮ ಡೆಮೋಕ್ರಸಿ ಇನ್ನೂ ಮೆಚ್ಯೂರ್ ಆಗಬೇಕು ಬಹುಶಃ. ಅಂದ್ರೆ ನಾವು ಹಿಂಗೆ ಓದಾಡ್ತೀವಿ, ನಮ್ಮ ಮೊಮ್ಮಗಳ ಕಾಲಕ್ಕೆ ಆ ಥರ ಆಗ್ಬೋದು. ಈ ಥರ ಆರ್ಗ್ಯುಮೆಂಟ್ ನೀವು ಕೇಳಿಲ್ವಾ? ವಿ ಆರ್ ಸ್ಟಿಲ್ ಎ ವೆರಿ ಇಮ್ಮೆಚ್ಯೂರ್ ಡೆಮೋಕ್ರಸಿ. ನೀವು ಅನ್ಕೊಳ್ಳೋದ್ರ ಮೇಲೆ ಭಾವಂ ತದ್ಭವತ್. ಇಲ್ಲಪ್ಪ ನಮ್ಗೆ ಹಿಂಗೆ ಚೆನ್ನಾಗಿದೆ, ಎಸ್ ಗುಡ್. ಅಲ್ಲ, ಇಲ್ಲಪ್ಪ ನಾವ್ ಇನ್ನೂ ಬೆಟರ್ ಆಗ್ಬೇಕು. ಒಬ್ಬ 25 ವರ್ಷ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತೀನಿ ಇನ್ಯಾವುದೋ ಕಂಟ್ರಿ. ಮೇ ಬಿ ಸರ್, ಇದೇ ನಿಮ್ ನೇಚರು, ಸಮ್ ಅಮೌಂಟ್ ಆಫ್ ರೆಸ್ಟ್ಲೆಸ್ನೆಸ್. ಅಂದ್ರೆ ಆಗ್ಬೇಕು, ಯಾಕೆ ಆಗ್ತಿಲ್ಲ? ಇಲ್ಲ, ಅದು ಒಳ್ಳೇದಲ್ವಾ ಅಂತ ನಾನು. ತುಂಬಾ ಒಳ್ಳೇದು ನಾನು ಹೇಳಿದ್ದು. ಯಾಕೆ ಅಡ್ವಾನ್ಸ್ ಆಗಬಾರ್ದು, ಯಾಕೆ ಮಾಡಬಾರ್ದು? ಇವತ್ತು ನಮ್ಮ ಪಕ್ಕದಲ್ಲಿ ಯಾವ್ದೋ ಒಂದು ದೇಶ ನೋಡ್ಬಿಟ್ಟು ಹಂಗಿದೆ ಹಿಂಗಿದೆ ಅಷ್ಟು ಅಡ್ವಾನ್ಸ್ ಆಗಿದೆ ಅಂತ ನಾವ್ ಹೇಳ್ತೀವಿ. ನಮ್ಮಲ್ಲಿ ಅಷ್ಟು ಬ್ರೈನ್ಗಳಿಲ್ವಾ, ನಮ್ಮಲ್ಲಿ ಅಷ್ಟು ಇದಿಲ್ವಾ? ವಿ ಆರ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಬ್ರೈನ್ಸ್ ಇನ್ ದ ವರ್ಲ್ಡ್. ಮತ್ತೆ ಬೇರೆ ಕಡೆಯಲ್ಲಿ ಹೋಗಿ ಎಲ್ಲಾ ದೇಶದಲ್ಲಿ ಹೋಗಿ ಬೆಸ್ಟ್ ಸಿಟಿಸನ್ ಹಿಂಗಾಗಿ ನಾವು ಆಗ್ಬಿಡ್ತೀವಿ. ನಮ್ಮೂರಲ್ಲಿ ನಮಗೆ ಬೆಸ್ಟ್ ಪ್ರಜಾಗಕ್ಕೆ ಇಲ್ಲ. ಅದು ನಾವು ನಮ್ಮನ್ನು ಬೈಬಾರ್ದು ಆಕ್ಚುಲಿ. ಒಂದ್ ಹೇಳ್ತೀನಿ ಕೇಳಿ. ಮೊನ್ನೆ ಯಾರೋ ಒಬ್ರು ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು ಟಿನ್ ಇಟ್ಕೊಂಡ್ಬಿಟ್ಟು ಮೈಸೂರಲ್ಲಿ ಫುಲ್ ಓಡಾಡ್ತಾರೆ. ನನ್ಗೊಂದು ಡಸ್ಟ್ಬಿನ್ ಬೇಕಿದೆ ಹಾಕೋದಕ್ಕೆ ಅಂತ. ಇಡೀ ಮೈಸೂರು ಫುಲ್ ಸುತ್ತಾಬಿಟ್ಟು ಒಂದು ವಿಡಿಯೋ ಮಾಡಿದ್ದಾರೆ. ನನಗೊಂದು ಡಸ್ಟ್ಬಿನ್ ಸಿಗ್ತಲ್ಲ, ಎಲ್ಲ ಹಾಕ್ಲಿ ಇದನ್ನ ಅಂತ. ನಾವ್ ಹೇಳ್ತೀವಿ, ಏನ್ರಿ ನಮ್ ಜನ ಎಲ್ಲಂದ್ರಲ್ಲಿ ಎಸ್ದು ಹೋಗ್ತಾರೆ ಅಂತ. ಯು ಕೀಪ್ ದೇರ್, ಒಂದು ಡಸ್ಟ್ಬಿನ್ ಇಡಿ, ಸ್ವಲ್ಪ ಇದು ಮಾಡಿ. ಅಂತದಕ್ಕೆ ಫೈನ್ ಹಾಕಿ, ನೀವು ಡಸ್ಟ್ಬಿನ್ ಇಟ್ಟು ಫೈನ್ ಹಾಕಿ, ಸುಮ್ಮನೆ ಫೈನ್ ಹಾಕ್ಬೇಡಿ ಅಲ್ವಾ? ಉಪೇಂದ್ರ ಅವರೇ, ನನಗಿದು ನಾನು ಯಾವತ್ತೂ ಹೇಳ್ತೀನಿ. ಈಗ ನೀವೊಂದು ಸಾಮಾನ್ಯ ಕುಟುಂಬದಿಂದ ಇದೇ ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಅತ್ಯುತ್ತಮ ಸಿನಿಮಾ ನೀಡಿ, ಈ ವ್ಯವಸ್ಥೆಯಲ್ಲಿ ನೀವೊಂದು ಸಮಾಜ ಒಂದು ದೊಡ್ಡ ಜನ ಆಗಿದ್ದೀರ. ಹಾಗೆ ನಮ್ಮ ದೇಶದ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರ, ಗಣತಂತ್ರ ಆದ ನಂತರ ಇಲ್ಲಿ ತನಕ ದರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಹ್ಯಾಸ್ ಗಾನ್ ರೈಟ್ ವಿತ್ ಇಂಡಿಯಾ. ಇಲ್ಲ, ಖಂಡಿತ ಹೌದು. ನಮ್ಗೆ ಯಾವತ್ತು ಅನ್ಸುತ್ತೆ ಚೆನ್ನಾಗಿದೆ ಅಂದ್ರೆ ಈ ಹಂತಕ್ಕೆ ಎಲ್ಲರೂ ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಟಿ ಮಾರೋರು ಪ್ರಧಾನಿ ಆಗಿದ್ದಾರೆ ಅಂತ, ಒಬ್ಬ ರೈತನ ಮಗ ಮಿನಿಸ್ಟರ್ ಆಗಿದ್ದಾರೆ, ಅಥವಾ IAS ಆಗ್ತಾರೆ ನಾಳೆ. ಈಗಿನ ಸೊಸೈಟಿ ನೋಡಿದಾಗ ನಿಮ್ಗೆ ಅನ್ಸುತ್ತಾ
ಈಗಿನ ವಾತಾವರಣ ಇಸ್ ಇಟ್ ಗಾನ್ ಬಿಯಾಂಡ್ ರಿಪೇರು? ಇಲ್ಲಪ್ಪ, ಹಂಗ ಅನ್ಸಲ್ಲ, ಇನ್ನೂ ಬೆಟರ್ ಆಗ್ಬೋದಲ್ಲ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅದು ಬಿಟ್ಬಿಡಿ, ನಾವು ಒಂದಷ್ಟು ಎಕ್ಸಾಂಪಲ್ ಕೊಟ್ಬಿಟ್ಟು ನೋಡಿ ಇವ್ರು ಹಂಗಾದ್ರು ಅವ್ರು ಹಿಂಗಾದ್ರು ಅನ್ನೋದು ಬಿಟ್ಬಿಡಿ, ರಸ್ತೆಗಿಳಿರಿ, ನೀವು ರಸ್ತೆ ನೋಡಿ, ಆ ಗಲೀಜ್ ನೋಡಿ, ಗಾರ್ಬೇಜ್ ನೋಡಿ. ನಾನು ಹೇಳಿದ್ದು ನಮ್ಮ ಎಜುಕೇಶನ್ ಇದು ನೋಡಿ, ಹೇಳಿ ನಮ್ಮ ಹೆಲ್ತ್ ಸೆಂಟರ್ಗೆ ಹೋಗಿ ನೋಡಿ. ಯು ಶುಡ್ ಎಕ್ಸ್ಪೀರಿಯನ್ಸ್ ದಟ್. ಅವಾಗ ನಮ್ಗೆ ಅರ್ಥ. ಚೆನ್ನಾಗಿರೋ, ನಾನು ಈ ಮನೆ ಬಂಗ್ಲೆ ಕಟ್ಕೊಂಡು ಚೆನ್ನಾಗಿದ್ದೀನಿ, ನಾನು ನನ್ನ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು, ನನಗೆಲ್ಲವೂ ಚೆನ್ನಾಗೇ ಇರುತ್ತೆ ಲೈಫು. ಅಂದ್ರೆ ದೊಡ್ಡ ಸಂಖ್ಯೆಯ ಜನ ನನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಯಾವಾಗಲೂ ನಾನು ಚೆನ್ನಾಗಿದ್ದೀನಿ ಸಾಕು ಬಿಡಯ್ಯ ಅನ್ನೋದು, ಅದಲ್ಲ ಆ್ಯಕ್ಚುಲಿ. ಅದು ಹ್ಯೂಮನ್ ನೇಚರ್ ಆಗಬಾರ್ದು ಆ್ಯಕ್ಚುಲಿ. ಇನ್ನೊಬ್ರು ನೋಡಿ, ಅವ್ರು ಕಷ್ಟಪಡ್ತಿರೋದು ನೋಡಿ. ಇವಾಗ ಹೆಂಗಿದೆ ಅಂದರೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು 30,000 25,000 ಸಂಬಳ ತೊಗೊಳ್ಳೋವಂಥವ್ರು ಒಂದೇನೋ ಒಂದು ಹೆಲ್ತ್ದೇನೋ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿಂದಲ್ಲಿಗೆ. 1 ಲಕ್ಷ 2 ಲಕ್ಷ 5 ಲಕ್ಷ ಏನಾರ ಬಂದ್ಬಿಟ್ರೆ ಅವ್ರ ಲೈಫಲ್ಲಿ ನೀವು ತಡ್ಕೊಳಕ್ಕಾಗ್ದಿರೋ ಒದೆ ಬಿದ್ದುಬಿಡುತ್ತೆ ಅಲ್ಲಿ. ಸರ್ಕಾರ ಬೇಕಿರೋದು ಅಂತವ್ರಿಗೆ. ಕೇಳಿ, ನಾನು ಹೇಳಿದ್ದು ನಾವು ಮಾಡಬೇಕಾಗಿದ್ದೇನೆ ಫಸ್ಟ್ ಹೆಲ್ತ್ ಅಂಡ್ ಎಜುಕೇಶನ್ ಬಿಸ್ನೆಸ್ ಮಾಡಕ್ ಬಿಡಬಾರ್ದಾಗಿತ್ತಲ್ವಾ? ಅಲ್ವಾ? ಇದನ್ನ ಯೋಚನೆ ಮಾಡಿ. ಇದೆರಡು ಬಹಳ ಮುಖ್ಯವಾದ್ದು. ಇದನ್ನೇ ನಾವು ಇವಾಗ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂಥವು ಬದಲಾವಣೆ ಆಗ್ಬೇಕಲ್ವಾ ಸರ್? ಈಗ ಪಾಲಿಸಿ ವಿಚಾರಕ್ಕೆ ಬಂದಾಗ ನಿಮಗೆ ಕೆಲವು ಪಾಲಿಸಿ ಸ್ಪಷ್ಟ ಅಂದ್ರೆ, ಹೆಲ್ತ್ ಅಂಡ್ ಎಜುಕೇಶನ್ ಬಿಸ್ನೆಸ್ ಆಗಬಾರ್ದು ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಗೌರ್ಮೆಂಟ್ ಸೆಕ್ಟರ್ ಅಲ್ಲೇ ಇರಬೇಕು. ಹೌದು, ಇರಬೇಕು. ಅದಕ್ಕೆ ಸಫಿಷಿಯಂಟ್ ಫಂಡಿಂಗ್ ಬೇಕು. ಫಾರ್ ಎಕ್ಸಾಂಪಲ್ UK ಇದೆ NHS, ನ್ಯಾಷನಲ್ ಹೆಲ್ತ್ ಸ್ಕೀಮ್ ಅಂತ. ಎವ್ರಿಥಿಂಗ್ ಈಸ್ ಫಂಡೆಡ್ ಬೈ ಗವರ್ಮೆಂಟ್. ಅಂದ್ರೆ ಭಾರತದ ದೊಡ್ಡ, ಈಗ ಭಾರತ ಇದ್ರ ಬಗ್ಗೆ ಪ್ರಯತ್ನ ಆಗ್ತಾ ಇಲ್ಲ ಅಂತಲ್ಲ. ಆಯುಷ್ಮಾನ್ ಭಾರತ್ ಅಂತ BPL ಕಾರ್ಡ್ ಅವ್ರಿಗೆ 5 ಲಕ್ಷದವರೆಗೆ ಫ್ರೀ ಕೊಡ್ತಾ ಇದ್ದಾರೆ. ಅಂದ್ರೆ ಗವರ್ಮೆಂಟ್ ಸ್ಕೀಮ್ಗಳು ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಡೆಲಿವರಿ ಸರಿಯಾಗಿ ಆಗ್ತಿಲ್ಲ ಆತರ ಅನಿಸ್ತಾ ಇದೆ. ಯಾಕೆ ಆಗ್ತಿಲ್ಲ? ಸಿ, ಇನ್ಎಫಿಷಿಯಂಟ್ ಯಾರು ಬ್ಲೇಮ್ ಮಾಡ್ಕೊಂಡು ಕೂತಿರ್ತಾನೆ. ಎಫಿಷಿಯಂಟ್ ಪರ್ಸನ್ ಬ್ಲೇಮ್ ಮಾಡಲ್ಲ, ಅವ್ನು ಸೊಲ್ಯೂಷನ್ ಹುಡ್ಕೋಕೆ ಟ್ರೈ ಮಾಡ್ತಾನೆ. ಎಸ್, ಕರಪ್ಷನ್ ಇದೆ, ಹೆಂಗ್ ಸರಿ ಮಾಡೋದು, ಅದನ್ನ ಟೆಕ್ನಾಲಜಿ ಹೆಂಗ್ ಯೂಸ್ ಮಾಡಬೇಕು, 1000 ದಾರಿ ಇದಾವೆ ಅದಕ್ಕೆ, ಅಲ್ವಾ? ಆಗಲ್ಲ ಅನ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಮಾಡ್ತಾ ಇದೀವಿ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಬಟ್ ಅಲ್ಲಿ ಎಂಡ್ ಆಫ್ ದಿ ಡೇ ಅಲ್ಲಿಗೆ ಹೋಗ್ತಾ ಇಲ್ಲ, ಆ ಬಾಟಮ್ ಆಫ್ ದಿ ಪರ್ಸನ್ಗೆ ಹೋಗ್ತಾ ಇಲ್ಲ, ಅದು ರೀಚ್ ಆಗ್ತಿಲ್ಲ ಅಂದಾಗ ತಪ್ಪು ಯಾರದ್ದು? ಇದೊಂದು ಸ್ಪಷ್ಟ ಇದೆ ಸರ್. ಎಂಡ್ ಆಫ್ ದ ಡೇ ನಮ್ಮ ದೇಶ ಅವ್ರ ರಾಜ್ಯ ಇರ್ಬೋದು, ಗವರ್ನೆನ್ಸು ಬಂಬಾಟ್ ಆಗಿದೆ ಅಂತ ಕೇಳಿದ್ರೆ ಎಲ್ಲ ಅಧಿಕಾರಿಗಳಿರ್ಬೋದು, ಎಲ್ಲ ಸರ್ಕಾರ ಇರ್ಬೋದು, ಅವ್ರು ಸ್ಪಷ್ಟವಾಗಿ ಇಲ್ಲ, ಇದಕ್ಕಿಂತ ಉತ್ತಮವಾಗಿ ಮಾಡಬೇಕು ಅಂತ ಅಭಿಪ್ರಾಯ ಜನರಿಗೂ ಇದೆ, ಅವ್ರಿಗೂ ಇದೆ, ಆಗ್ತಾ ಇದೆ ಸರ್. ಇದು 25-30 ವರ್ಷದ ನಂತರ ಥಿಂಕಿಂಗ್ ನಂತರ ಈ ಪ್ರಜಾಕೀಯ ಅಂತ ಅದು ಹೇಗೆ ಓವರ್ ನೈಟ್ ಬಂತ? ಇಲ್ಲ, ನಾನು ಹೇಳಿದ್ನಲ್ಲ, ಇದೇ ಎಲ್ಲ ನಿಮ್ಮೊಳಗೆ ಹೋಗಿರೋದು ಹೆಂಗೆ, ಎಲ್ಲವೂ ಕರೆಕ್ಟ್ ಆಗಿದೆಯಲ್ಲ, ಇದು ಕರೆಕ್ಟ್ ಆಗಿದೆ, ಅದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ನಾನು ಅಲ್ಲಿಗೆ ನಿಲ್ಲಿಲ್ಲ ಅಷ್ಟೇ. ಎಲ್ಲ ಚೆನ್ನಾಗಿ ಮಾಡ್ಬಿಟ್ರೆ ಆಗ್ಬಿಡೋದೆ. ಚೆನ್ನಾಗಿ ಮಾಡ್ರಿ, ನೆಕ್ಸ್ಟು ಆ ವ್ಯಕ್ತಿ ಸರಿ ಇರ್ತಾನ, ಅದ್ರ ನೆಕ್ಸ್ಟ್ ಆ ವ್ಯಕ್ತಿ ಕರಪ್ಟ್ ಆಗ್ಬೋದಲ್ವಾ? ಸೊ ಅಲ್ಲಿ ಏನು ತರಬೇಕು, ಹೇಗೇನು ಮತ್ತೆ ಟೆಕ್ನಾಲಜಿ ತರಬೇಕು. ಟೆಕ್ನಾಲಜಿ ತಂದರೆ ಆಗೋಗ್ಬಿಡತ್ತಾ? ಇವಾಗ ಮೊನ್ನೆ ಯಾರೋ ಕೇಳ್ತಿದ್ರು, ಡೆಮಾಕ್ರಸಿ ಅಂದರೆ ನಾವು ಒಬ್ಬನ ಎಲೆಕ್ಟ್ ಮಾಡ್ತೀವಿ, ಅವ್ನು ಕೆಲಸ ಮಾಡ್ಬೇಕು, ನಮ್ಮ ಕೆಲಸ ಅಲ್ಲ ಅದು. ಕರೆಕ್ಟ್, ನಮ್ಮ ಕೆಲಸ ಅಲ್ಲ, ಬಟ್ ಅಟ್ಲೀಸ್ಟ್ ನಾವೊಂದು ಅವನ ಮೇಲೆ ನಿಗಾರನ ಇಡಬೇಕಲ್ಲ. ನಮ್ಮಲ್ಲಿ ಒಬ್ಬ ಕೆಲಸದವ್ರು ಇಟ್ಟಿದ್ದೀನಿ, ಎಲ್ಲ ಕರೆಕ್ಟೇ, ಒಂದು CCTV ಹಾಕಿರ್ತೀನಿ, ಆ CCTV ಚೆಕ್ ಮಾಡೋಕ್ಕಾರೆ ನಾನು ರೆಡಿ ಆಗಬೇಕಲ್ವಾ? ಆ ಒಂದು ಸಣ್ಣ ಜವಾಬ್ದಾರಿ ತೊಗೊಳ್ಳಿಲ್ಲ ಏನಾಗುತ್ತೆ? ಈಗ ಏನಾಗಿದೆ ಅಂದರೆ, ಎಲೆಕ್ಷನ್ ಅಂದರೆ ವೋಟ್ ಹಾಕು, ಬಿಟ್ಬಿಡು, ಬೈಕೊಂಡು ಕೂತ್ಕೊ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ವೇರ್ ಈಸ್ ಯುವರ್ ಇನ್ವಾಲ್ವ್ಮೆಂಟ್? ಜನಗಳ ಇನ್ವಾಲ್ವ್ಮೆಂಟ್ ಎಲ್ಲಿದೆ? ಆ ಇನ್ವಾಲ್ವ್ಮೆಂಟ್ ಬರೋ ಥರ ಒಂದು ಗವರ್ನೆನ್ಸ್ ಯಾಕೆ ತರಬಾರ್ದು ಅಂತ ಅಷ್ಟೇ. ಸರ್, ಭಾಳ ಸ್ಪಷ್ಟ ಇದೆ. ನಮ್ಮ ಡೇಟಾ ತೆಗೆದು ನೋಡಿದ್ರೆ ನಮ್ಮಲ್ಲಿ 30% ಜನ ಓಟೇ ಹಾಕಲ್ಲ. ಅಲ್ಲಲ್ಲ, ಅಲ್ಲ, ದುಃಖದ ವಿಚಾರ. ನಾವು ಇದೇ ಜನರಿಂದ ಈ 5 ವರ್ಷಕ್ಕೊಂದ್ಸತಿ ಬಂದು ಓಟ್ ಹಾಕಿದ ಜನ ನೆಕ್ಸ್ಟ್ ಅವ್ರು ಗೆಲ್ಸಿರೋರನ್ನ ಮಾನಿಟರ್ ಮಾಡ್ತಾರೆ ಅಥವಾ ಧ್ವನಿ ಎತ್ತಾರೆ ಅಂತ ಹೇಳೋದು ಕೂಡ ಕೆಲವೊಮ್ಮೆ ಅಲ್ಲ. ಇವಾಗ ನೋಡಿ, ನಾವಿವಾಗ ಎಗೈನ್ ನಾವು ನೆಗೆಟಿವ್ ಮಾತಾಡ್ತಾ ಹೋದ್ರೆ 1000 ಮಾತಾಡ್ಬೋದು, ಕೊನೆಗೆ ಏನಾಗಲ್ಲ ರೀ ಹಿಂಗೆ ಇರೋದು ಅಂತ ಎದ್ದೋಗ್ಬಿಡ್ಬೋದು. ದೇಶದ ಪಾಸಿಟಿವ್ ಒಂದು 30% ಜನ ಬುದ್ಧಿವಂತ ಜನಗಳಿದ್ದಾರೆ, ವಿಚಾರವಂತ ಜನಗಳಿದ್ದಾರೆ, ಇಲ್ವಾ? ಅಟ್ಲೀಸ್ಟ್ ಅವ್ರನ್ನ ಆ ಒಂದು ಭರವಸೆ ಇಟ್ಕೊಂಡ್ರೆ ನಾವು ಹೊರಡಬೇಕು. ಯಾರೋ ಓಟೆ ಹಾಕಲ್ಲ ಅನ್ನೋರ್ನ ಇಟ್ಕೊಂಡ್ಬಿಟ್ರೆ ನಾನೇನು ಮಾಡೋದೇ ಇಲ್ಲ. ಸರ್, ಪುನಃ ಇದೇ ವಿಚಾರಕ್ಕೆ ಬರ್ತೀನಿ. ಸೊಸೈಟಿಯಲ್ಲಿ ಭಾರತ ಇತಿಹಾಸ ತೆಗೆದು ನೋಡಿದಾಗ ಇಟ್ ಹ್ಯಾಸ್ ಬೀನ್ ಸಂಬಡಿ ಲೀಡಿಂಗ್ ಫ್ರಮ್ ದ ಫ್ರಂಟ್. ಕಲೆಕ್ಟಿವ್ ಲೀಡರ್ಶಿಪ್ ಅಂತ ನಾವು ಬ್ರಿಟಿಷರ್ನ ಓಡಿಸಾಗ 200 ವರ್ಷ ಹೋರಾಡ್ತಾ ಇದ್ವಿ. ಎ ಮ್ಯಾನ್ ಲೈಕ್ ಗಾಂಧಿ ಕೇಮ್ ಅಂಡ್ ಮೇಡ್ ಇಟ್ ಎ ಮಾಸ್ ಮೂವ್ಮೆಂಟ್. ಬಸವಣ್ಣ ಇರ್ಬೋದು, ಸಾಮಾಜಿಕ ಕ್ರಾಂತಿ ಆಯ್ತಲ್ಲ. ಇಲ್ಲಿ ನಮ್ಮ ಜನರ ಮೆಂಟಾಲಿಟಿ ಏನಿದೆ, ನಮ್ಮ ಜನರ ಮೆಂಟಾಲಿಟಿ ನಾಯಕ ಬೇಕೇ ಬೇಕು. ನಾಯಕ ಇಲ್ಲದೆ ಮೂವಿ ನೋಡೋದು. ಕೆಲವೊಮ್ಮೆ ಕತೆ ತುಂಬ ಚೆನ್ನಾಗಿರ್ಬೋದು. ಸೊ ಅದೇ ವಿಚಾರಕ್ಕೆ ಬಂದಾಗ ನಿಮ್ಮ ಹತ್ರ ಬಂದವರು ಉಪೇಂದ್ರ ಎಲ್ಲ ಮೂಮೆಂಟ್ಗೆ ಇದಕ್ಕೆ ನಾಯಕತ್ವ ಕೊಡಬೇಕು ಅಂತ ಹೇಳೋ ರೀತಿಯಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನೀವು ಅದನ್ನು
ಡಿನೈ ಮಾಡ್ತಾ ಬಂದಿದ್ದೀರಾ. ಇಲ್ಲ ಇಲ್ಲ, ನಾನು ಆತರ ಹೇಳ್ತಾ ಇಲ್ಲ. ಅದು ಮತ್ತೆ ಒಂದಿದೆ, ನಾಯಕ ಅಂದ್ರೆ ಏನ್ ಆಕ್ಚುಲಿ. ಇವತ್ತು ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ, ನಾನೊಂದು ಪಾರ್ಟಿ ಮಾಡಿದ್ದೀನಿ, ಆಮೇಲೆ ಒಂದು ಆ್ಯಪ್ ಮಾಡಿದ್ದೀನಿ, ನಾನು ಆದಷ್ಟು ಪ್ರಮೋಟ್ ಮಾಡ್ತೀನಿ. ಇದು ನೀವು ನಾಯಕ ಅನ್ಕೊಂಡ್ರೆ ಅನ್ಕೊಬಹುದು. ನೀವು ಇಟ್ ಇಸ್ ಲೀಡರ್ಶಿಪ್ ಓನ್ಲಿ ಅಲ್ವಾ? ಅಲ್ವಾ? ನೀವು ಟೈಮ್ ಕೊಡ್ತಾ ಇದ್ದೀರಾ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದನ್ನ ನೀವು ಲೀಡರ್ಶಿಪ್. ಅದನ್ನ ನೀವು ಹೆಂಗ್ ಹೇಳ್ತೀರಾ? ನೀವು ರೋಡಲ್ಲಿ ಬಂದು ಹಣ ಹಂಚೋದು ಮಾತ್ರ ಲೀಡರ್ಶಿಪ್. ನೀವು ಹಂಗ ಅನ್ಕೊಂಡ್ಬಿಟ್ರೆ ಬರ್ಬೇಕು, ರೋಡಲ್ಲಿ ನಿಂತ್ಕೊಬೇಕು, ಜನ ಸೇರಿಸ್ಬೇಕು, ಆಪಲ್ ಮಾಲೆ ಹಾಕಬೇಕು. ಅಲ್ಲ, ಆತರ ಅನ್ಕೊಂಡ್ರೆ ನೀವು ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅದು ಆಲ್ರೆಡಿ ಇದೆಯಲ್ಲ, ನೀವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನಿಂದ ಅಂತ ಅಲ್ವಾ? ಅದು ಸಿಂಪಲ್, ಅಷ್ಟಾರ ಅರ್ಥ ಆಗ್ಬೇಕು, ಇಷ್ಟ ಅರ್ಥ ಆಗ್ಬೇಕು ಅಲ್ವಾ? ನಿಮ್ಗೆ ಆಲ್ರೆಡಿ ಇರ್ಬೇಕಾದ್ರೆ ಒಂದು 5-6 ಇವಾಗ ನನ್ನ ಪ್ರಕಾರ ಇನ್ನೊಂದು 7-8 ಪಕ್ಷಗಳು ಬರ್ಬೋದು ಇವಾಗ. ಯಾಕಂದ್ರೆ ಅಲ್ಲಿ ವಿಜಯ್ ಅವ್ರು ಗೆದ್ದಿರೋದ್ರಿಂದ ಕ್ವಶನ್ ಲೇಟ್ ಆಗಿ ಬರ್ಬೇಕು. ಅಲ್ಲ ಸರ್, ವಿಜಯ್ ಗೆದ್ದಿರೋದು ಎಲ್ಲಾ ಕಡೆಯಿಂದ ಒತ್ತಡ ಬರ್ತಾ ಇದೆ ಹೇಳಿ. ಅಲ್ಲ ನೋಡಿ ವಿಜಯ್ ನೋಡಿ ಏನ್ ಮಾಡ್ಬಿಟ್ರು, ಗೌರ್ಮೆಂಟ್ ಬಂದ್ಬಿಟ್ಟು ಅಲ್ಲ ಸರ್. ನೀವು ಪುನಃ ಹೇಳ್ಬೇಕು, ಅದು ವಿಜಯ್, ನೀವು ಹೇಳಿದ್ರೆ ವಿಜಯ್ ಗೆದ್ದಿರೋ ಗೆಲುವಲ್ಲ ರಾಜ್ಯಕ್ಕೆ ಹೇಳಿ. ಅಲ್ಲಲ್ಲ, ಅದು ಬಿಡಿ, ಅದು ಇವಾಗ ಗೆಲುವು ಅಂತಾನೆ ಮಾತಾಡೋಣ. ರಾಜಕೀಯ ಮಾತಾಡ್ಬೇಕಾದ್ರೆ ಮತ್ತೆ ಅಷ್ಟೊಂದು ಇದಾಗೋದು ಬೇಡ. ಗೆದ್ದಿದ್ದಾರೆ ಅವರು ಹೇಳಿ. ಅವಾಗ ಏನಾಗುತ್ತೆ, ತುಂಬಾ ಜನ ಹೀರೋಗಳಿಗೆ ಅನ್ಸ್ಬೋದು ಇಲ್ಲಿ, ನಾನು ಟ್ರೈ ಮಾಡೋಣ, ನಾನು ಯಾಕೆ ಆಗ್ಬಾರ್ದು CM ಅಂತ. ಆತರ ಒಂದಷ್ಟು ಆಗ್ಬೋದು ಇಲ್ಲಿ. ನನಗೆ ಅನ್ನಿಸ್ತಾ ಇದೆ, 4-5 ಪಕ್ಷಗಳು ಬರ್ಬೋದು. ಸೊ ಅವಾಗ ಗುಡ್ ಅಲ್ವಾ? ಅವಾಗ ನಿಮ್ಗೆ ಅವಾಗ ಆಲ್ಟರ್ನೇಟಿವ್ ಬರುತ್ತಲ್ಲ. ಅಂದ್ರೆ ಆತರ ನಾಯಕ ಬೇಕು, ಆತರ ಒಂದು ಏನೋ ಸಭೆ ಸಮಾರಂಭ ಮಾಡಿ ಒಂದು ವೇವ್ ಕ್ರಿಯೇಟ್ ಮಾಡಿ, ಮಾಸು ಹಿಸ್ಟೀರಿಯಾ ಡೈಲಾಗು. ಆಮೇಲೆ ನಾನು ವಿಜಯ್ ಇವಾಗ ಮಾತಾಡ್ತೀರಿ ಜೆನ್ಸಿಗಳು, ನಾವು ಜೆನ್ಸಿ ಇದ್ದಾಗ ನಾವು ನೋಡಿದೀವಿ ಆಲ್ರೆಡಿ. ಅಣ್ಣ ಅವರು ಬಂದ್ರೆ ಚೆನ್ನಾಗಿರ್ಬೋದು. ಇಲ್ಲ, ಆಗ NT ರಾಮರಾವ್ ಬಂದ್ರು, 6 ತಿಂಗಳು 9 ತಿಂಗಳ ಪಕ್ಷ ಕಟ್ಟಿ CM ಆದ್ರು, ಹೈಯೆಸ್ಟ್ ಮೆಜಾರಿಟಿ ಆದ್ರು ಅವರು. ರಾಮರಾಜ್ ಇತ್ತಲ್ಲ ಅಲ್ಲಿ, MGR ಅಲ್ಲಿ MGR ಆದ್ರು, ಜಯಲಲಿತಾ ಆದ್ರು. ಇವಾಗ ಇವ್ರು ಹೇಳ್ತಾ ಇದಾರೆ ಈ ತರ ಅಂತ. ಆಕ್ಚುಲಿ ಆಗಿದ್ದಾರೆ, ಆಗಿಲ್ಲ ಅಂತಲ್ಲ. ನಾನು ಹೇಳ್ತಿರೋದು ಓಕೆ, ಅದೇನಾ ಕರೆಕ್ಟು. ನಾನು ಪ್ರತಿ ಸತಿ ಅದೇ ಅನ್ಕೊಂತಿದ್ದೆ. ನಾನು ಬರೀ ಪೊಲಿಟಿಕಲ್ ಪಾರ್ಟೀಸ್ನ ಲೀಡರ್ಸ್ನ ಬದಲಾವಣೆ ನಿಜವಾದ ಬದಲಾವಣೆ ಅಲ್ಲ, ಟೋಟಲ್ ಬದಲಾವಣೆ ಏನದು ಆಕ್ಚುಲಿ. ಮೈಂಡ್ ಸೆಟ್ ಅಲ್ಲಿ ಬದಲಾವಣೆ ಆಗ್ಬೇಕು. ನನ್ನ ಮೈಂಡ್ ಸೆಟ್ ಒಂದೇ ಅಲ್ಲ, ಟೋಟಲ್ ಹ್ಯಾಂಡ್ ಸೆಟ್ ಒಂದೇ ಅಲ್ಲ, ಪ್ರತಿಯೊಂದ್ರಲ್ಲೂ ಬದಲಾವಣೆ ಆಗ್ಬೇಕು. ಆ ಬದಲಾವಣೆಗೆ ಒಂದು ಸಣ್ಣ ಒಂದು ಹೆಜ್ಜೆ ಇಟ್ಟರೆ ಸಾಕು ಆಗೋಗ್ಬಿಡೋದು ಪ್ರತಿಯೊಬ್ರು. ನಾನು ಹೇಳ್ತಿರೋದು ವಿಚಾರಕ್ಕೆ ಮತ ಹಾಕುವಂತ ಇಶ್ಯೂ ಬೇಸ್ಡ್ ಎಲೆಕ್ಷನ್ಸ್ಗಳಾಗಬೇಕು ಅಂತ. ಏನ್ ಹೇಳಿ, ಪಾರ್ಟಿ ಬೇಸ್ಡ್, ಪರ್ಸನ್ ಬೇಸ್ಡ್ ಅದ್ರ ಬಗ್ಗೆ ಆಗ್ಬಾರ್ದು. ಆಕ್ಚುಲಿ ಇಶ್ಯೂ ಬೇಸ್ಡ್ ಆಕ್ಚುಲಿ ಎಲೆಕ್ಷನ್ ಆ ಥರದ್ದು ಆಗುತ್ತೆ ಮುಂದೆ ಅನ್ಸುತ್ತೆ ನನಗೇನು. ನನಗೂ ಅನ್ಸುತ್ತೆ ಸರ್. ನನಗ ಓವರ್ ಆಲ್ ಇಫ್ ಯು ಟೇಕ್ ದ ಹಿಸ್ಟ್ರಿ ಆಫ್ ಕಾಂಗ್ರೆಸ್, ಅದೊಂದು ದೊಡ್ಡ ಇಶ್ಯೂ ಬೇಸ್ಡ್ ಸಂಘಟನೆ, ದೊಡ್ಡ ದೇಶಕ್ಕೆ ಕೊಡುಗೆ ಇದೆ ಸರ್. ಹೌದೌದು. ದ ವೇ BJP ಹೇಗೆ ಬೆಳ್ಕೊಬಂತು, ಕಟ್ಕೊಬಂತು, ಇದು ಜನಸಂಘದಿಂದ ಹಿಡಿದು ಅವ್ರ ಅಧಿಕಾರ ಹಿಡಿಯಕ್ಕೆ 40 ವರ್ಷ, ಯಾವುದೋ ಒಂದು ಸಂಘಟನೆ 40 ವರ್ಷ ಕಾಯ್ಬೇಕು ಅಂದ್ರೆ 2 ಜನರೇಷನ್ ತಲೆಮಾರು ಹೋಗಿರುತ್ತೆ. ಕಾಸಿಲ್ದೆ, ಇನಿಷಿಯೇಟಿವ್ ಇಲ್ಲದೆ, ನಿಷ್ಠೆಯಿಂದ ಇರಬೇಕು ಅಂದ್ರೆ ಅಲ್ಲೂ ಒಂದು ಐಡಿಯಾಲಜಿ ಇತ್ತು. ಹೌದೌದು. ಈಗಿನ ವಾತಾವರಣದ ಬಗ್ಗೆ ಮಾತಾಡೋದಕ್ಕಿಂತ ಈ ಓವರ್ ಆಲ್ ಪ್ರೊಸೆಸ್ ಇದೆಯಲ್ಲ, ಅಂದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಸಂಘಟನೆಯಲ್ಲಿ, ನಮ್ಮ ದೇಶ ಕೊಟ್ಟಿರೋ ರಾಜಕೀಯ ನಾಯಕರಲ್ಲಿ ಮೌಲ್ಯ ಇಲ್ಲ ಅಂತ ನಾವು ಔಟ್ರೇಟ್ ಆಗಿ ಹೇಳಕ್ ಆಗಲ್ಲ. ಇಲ್ಲ, ಖಂಡಿತ. ಸರಿ, ಜನರಿಂದ ನಾಯಕರು ಹಾಳಾಗ್ಬಿಟ್ರ ಅಥವಾ ನಾಯಕರು ಹಾಳಾಗಿದ್ರೆ ಜನ ಹಾಳಾಗ್ಬಿಟ್ರ? ಅಲ್ಲ, ಅದು ಹೆಂಗ್ ಬೇಕಾದ್ರೆ ತಿಳ್ಕೊಬಹುದು. ಏನ್ ಹೇಳಿ, ಯಥಾ ಪ್ರಜಾ ತಥಾ ರಾಜ ಅಥವಾ ತಥಾ ರಾಜ ತಥಾ ಪ್ರಜೆ ಯಥಾ ರಾಜ, ಹೆಂಗ್ ಬೇಕಾದ್ರೆ ಅನ್ಕೊಬಹುದು ನೀವು. ಬಟ್ ನನ್ಗೆ ಯಾರೋ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಆಕ್ಚುಲಿ. ಏನಂದ್ರೆ, ನೀವು ಮೆಟ್ಲುಗಳನ್ನ ಗುಡಿಸ್ಬೇಕು ಅಂದ್ರೆ ಮೇಲಿಂದ ಗುಡಿಸೋದು ಈಸಿ ಅಂತ, ಕೆಳಗಿಂತ ಗುಡಿಸೋದು ಕಷ್ಟ. ಏನ್ ಹೇಳಿ, ನನಗೆ ಯಾವಾಗ್ಲೂ ಅನ್ಸುತ್ತೆ ಇವ್ ದೊಡ್ಡ ದೊಡ್ಡ ಪೊಸಿಷನ್ ಇರೋರು ಒಂದು ಡಿಸೈಡ್ ಮಾಡ್ಬಿಟ್ರೆ, ಇಲ್ಲಪ್ಪ ಚೇಂಜ್ ಮಾಡಿ, ಚೇಂಜ್ ಅಂದ್ರೆ ಆಫೀಸ್ ಬೇಗ ಚೇಂಜ್ ಆಗುತ್ತೆ. ನೀವು ಒಂದು ಎಲೆಕ್ಷನ್ ಸಿಸ್ಟಮ್ನ ಚೇಂಜ್ ಮಾಡ್ಬಿಡಿ, ವೋಟಿಂಗ್ ಸಿಸ್ಟಮ್ ಚೇಂಜ್ ಮಾಡಿ, ಅದ್ರಲ್ಲಿ ಒಂದು ಪಾರದರ್ಶಿಕೆ ತಂದು, ಒಂದು ಆನ್ಲೈನ್ ವೋಟಿಂಗ್ ಮಾಡಿ, ಆಮೇಲೆ ಒಂದು ಏನೋ ರೈಟ್ ಟು ರೀಕಾಲ್ ತಂದು, ಅದಕ್ಕೆ SOP ತಂದು, ಇದೇ ತರ ಕೆಲಸ ಮಾಡಿದ್ರೆ ಇರ್ಬೇಕಷ್ಟೇ. ಇಲ್ಲ ಅಂದ್ರೆ ಆನ್ಲೈನಲ್ಲಿ ವೋಟಿಂಗ್ ಆಗುತ್ತೆ, ಆನ್ಲೈನಲ್ಲಿ ವೋಟಿಂಗ್ ಎಲ್ಲರೂ ಭಾಗವಹಿಸಬೇಕು. ಸರ್, ಕೆಲವರು ನಮ್ಮ ರಿಫಾರ್ಮ್ಸ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ರಿಫಾರ್ಮ್ ಸ್ಲೋ ಇದೆ. ನೋಡಿ, ನೋಟಾ ಇರೋ 4-5 ಜನರು ಕೂಡ ಅಯೋಗ್ಯರು ಅನ್ಸಿದ್ರೆ, ನೋಟಾ ಅಂತ ಒಂದು ಅಲ್ಲ, ಅದು ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ನೋಡಿ ನೋಟಾ ಬಗ್ಗೆ. ಆಕ್ಚುಲಿ ನೋಟಾ ಏನ್ ನೋಟಾ ಅಂದ್ರೆ ಎಕ್ಸ್ಪ್ಲನೇಷನ್ ಏನದು, ಎಕ್ಸ್ಪಾನ್ಷನ್ ಏನದು? ನನ್ ಆಫ್ ದಿ ಎಬೋ ಕರೆಕ್ಟ್ ಅಲ್ವಾ? ನನ್ ಆಫ್ ದಿ ಎಬೋ ಅಂದಾಗ ನೀವು ಮೋರ್ ದೆನ್ 50% ಬಂದ್ರೆ ಎಲ್ಲರೂ ಡಿಸ್ಕ್ವಾಲಿಫೈ ಆಗ್ತಾನೆ. ಅದು ಇಲ್ವೇ ಅದು. ಅಂದ್ರೆ ನೋಟಾ ವೇಸ್ಟ್ ಆಯ್ತಲ್ವಾ ನಿಮಗೆ? ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ನೋಟಾಗಿ ಹಾಕ್ಬಿಡ್ತೀವಿ ಸರ್ ಅಂತ, ಅತಿ ಬುದ್ಧಿವಂತರ ತರ. ಅಂದ್ರೆ ನೋಟಾಗಿ ಹಾಕಿ ಏನ್ ಪ್ರಯೋಜನ? ಸರ್, ಕೆಲವು ತಿಂಗಳ ಹಿಂದೆ ನಮ್ದು ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ನಮ್ದು ಈ ಕಾಕ್ರೋಚ್ ಅಂತ ಒಂದು ಕಮೆಂಟ್ ಮಾಡಿದ್ರು. ಅವ್ರು ಹೇಳಿದ ಕಂಟೆಸ್ಟ್ ಬೇರೆ,
ಅದರಿಂದ ಒಂದು ಜನ್ಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಏನು ಒಂದು ಅವ್ರ ಆಕ್ರೋಶನೋ ವೆಂಟಿಂಗ್ ಅಗೇನ್ಸ್ಟ್ ಸಿಸ್ಟಮ್ ಅಂತ ಒಂದು ಕಾಕ್ರೋಚ್ ಮೂವ್ಮೆಂಟ್ ಅಂತ ಶುರುವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಿಲಿಯನ್ ತುಂಬ ಫಾಲೋವರ್ಸ್ ಎಲ್ಲ ಬಂದರು. ಆ ಮೂಮೆಂಟ್ ಅನ್ನು ಗಮನಿಸ್ತಾರೆ ಸರ್ ನೀವು? ಬಂದಿದ್ರ ಬೆಂಗಳೂರಿಗೆ ಬಂದಿದ್ರ? ಏನು ಅನಿಸುತ್ತೆ ನಿಮ್ಗೆ? ಈಗ ನಿಮ್ದು ಮಕ್ಕಳು ಕೂಡ ದೇ ಆರ್ ಯಂಗ್. ಈಗಿನ ಆ ಜನ್ರೇಷನ್ ಅನ್ನು ನೋಡಿದಾಗ, ಅವ್ರ ಆಸ್ಪಿರೇಷನ್ ಅನ್ನು ನೋಡಿದಾಗ, ಅವರು ಯಾವ ರೀತಿ ದೇಶ ವ್ಯವಸ್ಥೆ ಇರಬೇಕು ಅಂತ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಅನಿಸಿ? ಅಲ್ಲ, ಅದೇ ಹೇಳಿದ್ದು, ಆವೇಶ ಬೇಕಾ ಆಲೋಚನೆ ಬೇಕಾ ಅಂತ. ಈ ಆವೇಶದಲ್ಲಿ ಎದ್ಬಿಡೋದು ದೊಡ್ಡ ವಿಷಯ ಅಲ್ಲ. ಒಂದ್ಸತಿ ಎದ್ಬಿಡೋದು ಏನೋ ತಪ್ಪು ಸರಿ ಇಲ್ಲ, ಏನೋ ಆಗ್ಬೇಕು ಅನ್ನೋದು. ಬಟ್ ಅದೇ ಒಂದು ಚೂರು ಆಲೋಚನೆ ಮಾಡೋಣ ಅಂತ ಆವೇಶಗ ಎಲ್ಲ ಕಾಕ್ರೋಚ್ಗಳಕ್ಕೆ ಇಷ್ಟಪಡ್ತೀನಿ. ನೋಡ್ರಪ್ಪ ಒಂದ್ಸತಿ ಪ್ರಜಾಗೆ ಆ್ಯಪ್ ನೋಡಿ, ಅಲ್ಲೊಂದು ದಾರಿ ಇದೆ. ದಾರಿ ನೀವ್ ಏನ್ ಮಾಡಿ ಏನ್ ಇನ್ನೊಬ್ಬನ್ ಚೇಂಜ್ ಮಾಡ್ರಿ, ಯಾವ ತರ ಚೇಂಜ್ ಮಾಡ್ತೀರಾ? ಮತ್ತೆ ಅಗೇನ್ ಯು ಬ್ರಿಂಗ್ ದ ಸೇಮ್ ಸಿಸ್ಟಮ್. ಅಲ್ಲೊಬ್ಬ ಲೀಡರ್ ಉಟ್ಕೊಂತಾನೆ, ಅವನ್ನ ಮತ್ತೆ ತರ್ತೀರಾ, ಮತ್ತೆ ಅದೇ ಸಿಸ್ಟಮ್, ಅದೇ ಇದು. ಸರ್, ಪ್ರಶಾಂತ್ ಕಿಶೋರ್ ಅವರು ತುಂಬಾ ಚೆನ್ನಾಗಿ ಒಂದು ಮಾತು ಹೇಳಿದ್ದಾರೆ. ಈ ಹೋರಾಟಗಳು, ಆಕ್ರೋಶ, ಆವೇಶಗಳು ಅಧಿಕಾರವನ್ನ ಬದಲಾಯಿಸಬಹುದು, ಅದೇ ವ್ಯವಸ್ಥೆಯನ್ನ ಬದಲಾಯಿಸಲ್ಲ ಹೇಳಿ. ಅದೇ ಹೇಳಿ. ಪ್ರಶಾಂತ್ ಕಿಶೋರ್ ಅವರು ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು 3 ವರ್ಷ ಬಿಹಾರಲ್ಲಿ ಹಳ್ಳಿಗೆ ಓಡಾಡ್ಬಿಟ್ಟು ಜನ್ ಸ್ವರಾಜ್ ಅಂತ ಮಾಡಿದ್ರು. ಬಟ್ ಅವರು ಈ ರಾಜಕೀಯವಾಗಿ ಚುನಾವಣೆಯಲ್ಲಿ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ಅವ್ರ ಜರ್ನಿಯನ್ನು ಗಮನಿಸಿದ್ದೀರಾ ನೀವು? ಸಂಪರ್ಕ ಮಾಡಿದ್ದೀರಾ, ಮಾತಾಡಿದ್ದೀರಾ? ಓಕೆ ಸರ್, ಅಂದ್ರೆ ನೀವು ಕೂಡ ಓವರ್ ನೈಟ್ ರೆವಲ್ಯೂಷನ್ ಅಥವಾ ಸೊಸೈಟಿ ಆಕ್ರೋಶದಿಂದ ಅಧಿಕಾರ ಹಸ್ತಾಂತರ ಅದನ್ನ ನೀವು ಯು ಡೋಂಟ್ ಬಿಲೀವ್ ಇನ್ ಇಟ್? ಇಲ್ಲ, ಅದೇ ಹೇಳಿದ್ದು ನಾನು. ಅದಕ್ಕೆ ಆರ್ಗ್ಯಾನಿಕ್ ಆಗಿ ಹೋಗ್ತಾ ಇರೋದು. ಅಂದ್ರೆ ನೀವೊಂದು 6 ಮಂತ್ಸ್ ಇರುವಾಗ ಒಂದಷ್ಟು ಜನಪ್ರಿಯ ಕ್ಯಾಂಡಿಡೇಟ್ಗಳನ್ನ ಹಾಕ್ಬಿಟ್ಟು ಎಲ್ಲರ ತರ ದುಡ್ಡು ಖರ್ಚು ಮಾಡ್ಬಿಟ್ಟು ಮ್ಯಾಜಿಕ್ ಫಿಗರ್, ಆ ಕಾನ್ಸೆಪ್ಟ್ ದಟ್ ಡಸಂಟ್ ಫ್ಯಾಸಿನೇಟ್ ಯು? ಅದರಿಂದ ಬದಲಾವಣೆ ಕೂಡ ಸಾಧ್ಯ ಇಲ್ಲ. ಅಲ್ಲ, ನಾನು ಅದನ್ನು ಇಲ್ಲ ಅಂತಾನೆ ನೋಡಿ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಪಾರ್ಟಿ ಮಾಡಿದ್ದೆ ಕ್ಯಾಶ್ಲೆಸ್ ಪಾರ್ಟಿ ಅಂತ. ಕ್ಯಾಶ್ಲೆಸ್ ಅಂದ್ರೆ ಹಿಂಗಾಗುತ್ತೆ ಅಂದ್ರೆ, ಈ ಸಣ್ಣ ಪುಟ್ಟ ಖರ್ಚುಗಳು ನಾನು ಮಾಡ್ಕೊಂಡಿರಪ್ಪ. ನಾವು ದೇಣಿಗೆ ತಗೊಳಲ್ಲ, ಯಾರ ಹತ್ರನೂ ₹1 ತಗೊಳಲ್ಲ. ಯಾವುದೇ ಇವನ್ ನಾವ್ ಹೇಳ್ತಿರೋದು ದುಡ್ಡೊಂದೇ ಅಲ್ಲ, ಟೈಮು ತಗೊಳಲ್ಲ ಅಂತ. ಟೈಮ್ ಈಸ್ ಆಲ್ಸೋ ಮನಿ. ಒಬ್ಬ 1 ವರ್ಷ ನಮ್ಗೋಸ್ಕರ ಓಡಾಡ್ಬಿಟ್ಟು ಕೆಲಸ ಮಾಡ್ಬಿಟ್ರೆ ನಾಳೆ ಅವ್ನು ಹೇಳ್ತಾನೆ, ಅಲ್ಲ ದುಡ್ಡಲ್ಲ ಸರ್, 1 ವರ್ಷ ಓಡಾಡಿದೀನಿ ಸರ್ ನಾನು ಪ್ರಜಾಕೀಯ ಅಂತ, ನಂದು ಸರ್ ಪ್ರಜಾಕೀಯ ಅಂತಾನೆ. ಅವ್ನಿಗೆ ಅದು ಅರ್ಥ ಆಗಲ್ಲ. ಸೊ ಅದನ್ನ ಬಿಟ್ಟು ಇಲ್ಲಿ ಕಾರ್ಯಕರ್ತರಿಲ್ಲ, ರೀಜನಲ್ ಆಫೀಸ್ಗಳಿಲ್ಲ, ಹೆಡ್ಗಳಿಲ್ಲ, ಏನು ಇಲ್ಲ. ಇದು ವೋಟರ್ಸ್ ಪಾರ್ಟಿ ಇದಷ್ಟೇ. ವೋಟರ್ಸ್ ಪಾರ್ಟಿ, ನಾಟ್ ಲೀಡರ್ಸ್ ಪಾರ್ಟಿ. ಲೀಡರ್ಸ್ ಪಾರ್ಟಿ ಅಲ್ವೇ? ನೋ ಲೀಡರ್ಸ್, ದೇ ಆರ್ ವರ್ಕರ್ಸ್. ಈಗ ನೀವು ಹೇಳ್ತಿರಂಗೆ ಏನು ಸೇವಕರು ಅಂತಿರಲ್ಲ, ಸೇವಕರಾಗಿ ಇಡೀ ಅವ್ರನ್ನ. ಅವನು ಮಾತಾಡೋದು ಬೇಡ, ಇಲ್ಲಿ ವೋಟರ್ಸ್ ಮಾತಾಡ್ಲಿ ಅಂತಾನೆ ಮಾಡಿರೋದು. ಇಲ್ಲಿ ವೋಟರ್ಸ್ ಒಂದು ಬಿಟ್ಟು ಎಲ್ಲಾರು ಮಾತಾಡ್ತಾರೆ. ಇಲ್ಲಿ ಫಸ್ಟ್ ಯಾರೋ ಒಬ್ಬ ಪ್ರಜಾಕೀಯದ ಬಗ್ಗೆ ಮಾತಾಡ್ತೀನಂದ್ರೆ ಅವ್ನು ಆಸ್ಪಿರೆಂಟ್ ಆಗಿ ಬಂದಿರ್ತಾನೆ. ನನಗೆ ಪ್ರಜಾಕೀಯದಲ್ಲಿ ಏನು ನಾನು ಕಂಟೆಸ್ಟ್ ಮಾಡಬೇಕು, ಟಿಕೆಟ್ ತಗೋಬೇಕು, ಆ ರೀತಿಯಲ್ಲಿ ಎಲ್ಲರೂ ಹಂಗೆ ಬರೋದಿಲ್ಲಿ. ನಾನು ಬಂದು ಏನೋ ಬದಲಾವಣೆ ಮಾಡ್ತೀನಿ ಅಂತ. ಬಟ್ ವೋಟರ್ ಡಿಸೈಡ್ ಮಾಡ್ದ ನಾನು ಬದಲಾವಣೆ ಮಾಡ್ತೀನಿ ಅಂದಾಗ ಅದು ಸಂಪೂರ್ಣ ಬದಲಾವಣೆ, ತಳಮಟ್ಟದ ಬದಲಾವಣೆ. ಅದು ಅವನು ಹೇಳ್ದ, ನೀನ್ ನನಗೇನು ಮಾಡ್ಬಿಡಪ್ಪ, ನಾನು ಹೇಳಿದ್ ಮಾಡ್ತೀನಿ, ನೀನು ಹೇಳು, ನನಗ್ ಗೊತ್ತು, ನನ್ನ ಹಳ್ಳಿ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿಲ್ಲ, ನನಗ್ ಗೊತ್ತು ನನಗೇನ್ ಬೇಕು ಅಂತ, ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿಲ್ಲ, ನನಗ್ ಗೊತ್ತು, ನಾನು ಹೇಳ್ತೀನಿ ಏನ್ ಬೇಕು ಅಂತ. ಕರೆಕ್ಟ್ ಅಲ್ವಾ? ಅದು ವೋಟರ್ ಹೇಳ್ಬೇಕು. ಆ ಹೇಳೋದಕ್ಕೂ ವಾಯ್ಸ್ಗಳಿಗೆ ಒಂದು ಜಾಗ ಬೇಕು, ಟೆಕ್ನಾಲಜಿ ಒಳಗೆ ತರಬೇಕು ಅದನ್ನಷ್ಟೇ. ಸರ್, ನಿಮ್ಮ ಮೂವಿಯಲ್ಲಿ ಈಗ ನಾನು ಇವತ್ತು ಯಾರನ್ನೊಬ್ಬನ ಕೇಳಿದೆ, ಉಪೇಂದ್ರ ಅವರಲ್ಲಿ ಏನು ಸಣ್ಣ ಮಟ್ಟಿಗಿನ ವೈರಾಗ್ಯ ಕಾಣ್ತಾ ಇದೆಯಾ ಅಂತ ಕೇಳಿದೆ. ನಂಗೆ ಅವ್ರಿಗೆ ನನ್ನ ಸ್ನೇಹಿತರೆ ಹೇಳಿದ್ರು, ಇಲ್ಲ, ಅವರು ವಿಪರೀತ ಆಶಾವಾದ ನನ್ಗೆ ಕಾಣ್ತಾ ಇದೆ ಹೇಳಿ. ಅಂದ್ರೆ ಒಂದು ಗಂಡನಿಗೆ, ಒಂದು ಹೆಂಡತಿ ಗಂಡನ ಮೇಲೆ ನಿರೀಕ್ಷೆ ಇಲ್ಲ, ಅಷ್ಟು ನಿರೀಕ್ಷೆನ ಉಪೇಂದ್ರ ಜನಗಳ ಮೇಲೆ ಇಟ್ಕೊಂಡಿದ್ದಾರೆ ಹೇಳಿ. ಅಂದ್ರೆ ನಮ್ಮ ಜನ ಈ ರೀತಿ ಇಲ್ಲ ಖಂಡಿತ ಅದಿದ್ರೆ ತಾನೆ ನಿಜವಾಗ್ಲು. ನೀವು ಇವಾಗ ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳಿ, ಫಸ್ಟ್ ಆಫ್ ಆಲ್ ಒಂದು ಸುಂದರವಾದ ಕಲ್ಪನೆ ಬೇಕು ಮನುಷ್ಯನಿಗೆ. ಯಾವಾಗಲೂ ಅದು ಹೇಳ್ತೀವಿ. ಒಬ್ಬ ಮೊಬೈಲ್ ಕಂಡು ಹಿಡಿದಾಗ ಯಾರೋ ಒಬ್ಬ ಹೇಳಿದ್ರೆ ಇದನ್ನ ನಾನು ಬರೀ ಈ ತರ ಒಂದು ಇದಿರುತ್ತೆ, ಇಲ್ಲಿ ಇಟ್ಕೊಂಡು ಅಮೆರಿಕಲ್ಲಿ ಮಾತಾಡ್ಬೋದು ಅಂದ್ರೆ ನಗ್ಬಿಡ್ತಿರೋ ಅವರು. ಸೊ ಎಟ್ ದಿಸ್ ಮೂಮೆಂಟ್ ನಿಮ್ ಕಾನ್ಸೆಪ್ಟ್ ಬಗ್ಗೆ ಕೂಡ ನಗೋರು. ನಾನು ಹೇಳಿದ ಆ ಕಲ್ಪನೆ, ಸುಂದರವಾದ ಕಲ್ಪನೆ ಫಸ್ಟ್ ಆಫ್ ಆಲ್ ಬೇಕು, ಆಮೇಲೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಖಂಡಿತ ಅಲ್ವಾ? ಇವನ್ ಬದುಕಲ್ಲೂ ಅಷ್ಟೇ, ಒಬ್ಬ ಮನುಷ್ಯನ್ಗೆ ನಾನು ಸುಂದರವಾಗಿ ಬದುಕಬೇಕಪ್ಪ, ನಾನು ಸಂತೋಷವಾಗಿ ಬದುಕಬೇಕು, ನನ್ನ ಫ್ಯಾಮಿಲಿ ಹಿಂಗಿರ್ಬೇಕು, ನನ್ನ ಪರಿಸರ ಹಿಂಗಿರ್ಬೇಕು ಅನ್ನೋ ಕಲ್ಪನೆ ಇದ್ರೆ ತಥಾಸ್ತು ಒಂದು ದೇವರ ಆಶೀರ್ವಾದ ಮಾಡ್ತಾರೆ. ನಿಮ್ ಕಲ್ಪನೆನೇ ಇಲ್ಲ, ಪಾಸಿಟಿವ್ನೆಸ್ಸೇ ಇಲ್ಲ ಅಂದ್ರೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಇಷ್ಟು ಪ್ಯಾಷನೇಟ್ ಆಗಿ ಕನಸು ಕಾಣಬೇಕು. ಇಲ್ಲ, ಕಾಣಬೇಕು. ಹೌದು, ಪ್ರತಿಯೊಬ್ಬರು. ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಜನ ಮಾತ್ರ ಕಾಣ್ತಾ ಇದ್ದಾರೆ. ಎಲ್ಲ ನಿರಾಶಾವಾದಿಗಳಾಗ್ಬಿಟ್ರೆ, ಅಯ್ಯ ಇಷ್ಟೇ ಬಿಡು ಅಂದ್ರೆ
ಹಂಗ ನನ್ನ ಮನೇನು ಹಂಗೆ ಅನ್ಕೊಂತೀನಿ ನಾನು, ನನ್ನ ಇದು ಮಕ್ಳ ಬಗ್ಗೆನೂ ಹಂಗೆ ಅನ್ಕೊಂತೀನಿ ನಾನು, ನನ್ನೆಲ್ಲದು ಹಂಗೆ ಅನ್ಕೊಂತೀನಿ. ಈ ಕಾರ್ಪೊರೇಷನ್ ಹಂಗೆ, ರೋಡು ಹಂಗೆ, ಎಲ್ಲ ಹಂಗೆ, ಇಲಾಖೆನೂ ಎಲ್ಲ ಹಂಗೆ, ಇಷ್ಟೇ ಬಿಡ್ರಿ, ಅವನು ಸರಿ ಇಲ್ಲ ನಾನು ಸರಿ ಇಲ್ಲ ಹಿಂಗ. ಅದ್ರ ಬದಲು ಸುಂದರವಾದ ಇದ್ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಇದ್ ಮಾಡೋಣ. ನನ್ ರೋಡನ್ನೇ ಒಳ್ಳೆ ಒಂದು ಗಾರ್ಡನ್ ತರ ಮಾಡ್ಬೋದು, ಮನ್ಸ್ ಮಾಡ್ಬಿಟ್ರಿ, ಈ ಏರಿಯಾದಿರೋ ಸೇರ್ಕೊಂಡ್ಬಿಟ್ರೆ. ನಿಮ್ದು ಹಳೆ ಇಂಟರ್ವ್ಯೂ ನೋಡಿದೆ, ರೋಡ್ ಚೆನ್ನಾಗಿರ್ಬೇಕಂದ್ರೆ ಆ ರೋಡ್ ಅನ್ನ ಮನೆ ಮೂವಿಲಿ ಹೇಳಿದ ಅನ್ಕೋತೀನಿ, ಮನೆಗೆ ಆ ಏರಿಯಾನ ರಿಜಿಸ್ಟರ್ ಮಾಡ್ಬಿಡಿ ಅಂತ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ನಂದು ಅನ್ಕೊಬೇಕು, ಅಕೌಂಟಬಿಲಿಟಿ ಬರ್ಲಿ ಹೇಳಿ. ನಾನ್ ಮೊನ್ನೆ ನೋಡಿದೆ, ನಿನ್ನೆ ಎಲ್ಲೋ ಹೋಗ್ಬೇಕಾರೆ ಎಂತೆಂತ ಬಂಗ್ಲೆಗಳು, ಎಂತೆಂತ ಮಲ್ಟಿನ್ಯಾಷನಲ್ ಕಂಪನಿಗಳಿದೆ ಗೊತ್ತಾ, ಇಲ್ಲ MG ರೋಡ್ ಕಡೆ ನೋಡಿದೆ. ಆ MG ರೋಡ್ ಒಳಗಡೆ ಬರ್ಬೇಕಾರೆ ಏನ್ ಹಿಂಗಿದೆ ಅಂತ, ರೋಡ್ ನೋಡ್ರೆ ಅಷ್ಟು ಇದಾಗಿದೆ. ನಾನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ ಅದು ಅವ್ರದ್ದು, ಇದು ಗೌರ್ಮೆಂಟ್ದು ಅನ್ಕೊಂಡಿರಿ, ಇದು ನಮ್ದಲ್ಲ ಅಂತ. ಅದು ಆಶ್ಚರ್ಯ ಅನ್ಸುತ್ತೆ ಆಕ್ಚುಲಿ. ಉಪ್ಪಿ ಸರ್, ನೀವೊಬ್ರು ಸ್ಟೋರಿ ಟೆಲ್ಲರ್, ನೀವೊಬ್ರು ಕಥೆಗಾರರು, ನೀವೊಬ್ರು ಕಲಾವಿದರು. ಜನರಲಿ ಅಂದ್ರೆ ಆ ಎಮೋಷನ್ಸ್ ಇರುತ್ತೆ, ತುಂಬ ಯೋಚನೆ ಮಾಡೋದು ಇರುತ್ತೆ. ನೀವು ಓವರಾಲು ಹ್ಯೂಮನ್ ಎಮೋಷನ್ಸು ಜನ ಹೇಗೆ ಯೋಚನೆ ಮಾಡ್ತಾರೆ, ಸಮ್ ಅಮೌಂಟ್ ಆಫ್ ಈ ಕರಪ್ಷನ್ ಇರ್ಬೋದು, ಗ್ರೀಡ್ ಇರ್ಬೋದು, ಲಸ್ಟ್ ಇರ್ಬೋದು, ಆ್ಯಂಗರ್ ಇರ್ಬೋದು, ಇದೆಲ್ಲ ಈ ಹ್ಯೂಮನ್ ಎಮೋಷನ್ಸು ನಮ್ಮ ಇವಲ್ಯೂಷನ್ ಜೊತೆಗೆ ಬಂದಿದೆ. ಸೊ ಈಗ ಕರಪ್ಷನ್ ಇಲ್ದಿರೋ ದೇಶ ಇಲ್ಲ ಅಂದ್ರೆ ಇಲ್ಲ. ಈ ನೆಗೆಟಿವ್ ಇಮೋಷನ್ಸ್ಗಳನ್ನ ಬಗ್ಗೆ ನೀವು ಯಾವ್ದಾದ್ರು ಯೋಚನೆ ಮಾಡಿ ಯಾವ್ದಾದ್ರು ನಿರಾಶರಾಗಿದ್ದೀರಾ? ದಿಸ್ ಇಸ್ ಇಲ್ಲ ಕೇಳಿ, ಇವಾಗ ನಾನು ಸಿನಿಮಾ ಮಾಡ್ಬೇಕಾದ್ರು ನಾನು ಲಕ್ಷ ಜನರ ಮೈಂಡ್ ಅನ್ನು ಯೋಚನೆ ಮಾಡಿ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. 1 ಲಕ್ಷ ಜನ ಸಿನಿಮಾ ನೋಡ್ತಾರೆ ಅಥವಾ 10 ಲಕ್ಷ ಜನ ಸಿನಿಮಾ ನೋಡ್ತಾರೆ ಅಂದ್ರೆ 10 ಲಕ್ಷ ಜನಕ್ಕೆ ಏನ್ ಬೇಕು ಅಂತ ನಾನು ಮಾಡೋಕ್ಕಾಗಲ್ಲ. ಬಟ್ ನನಗೊಂದು ಗೊತ್ತು, 10 ಲಕ್ಷ ಜನನು ಒಂದೇ, ನಾನು ಒಂದೇ ಅಂತ. ನನ್ನೊಳಗಿರೋದೇ ಅವರೊಳಗೂ ಇರೋದು. ನನ್ನಲ್ಲೂ ಮೈನಸ್ಗಳಿದೆ, ಅವರಲ್ಲೂ ಇರ್ಬೋದು. ನನ್ನಲ್ಲೂ ಕೆಲವು ಪಾಸಿಟಿವ್ ಇದೆ, ಅವರಲ್ಲೂ ಪಾಸಿಟಿವ್ ಇರ್ಬೋದು. ನನ್ನಲ್ಲೂ ಒಂದು ಎಮೋಷನ್ಸ್ಗಳಿದೆ, ಕೆಲವು ಹ್ಯೂಮನ್ ಎಮೋಷನ್ ಅವರಲ್ಲೂ ಇದೆ. ಕೊನೆಗೆ ಇಡೀ ಪ್ರಪಂಚ ನಾನು ಅರ್ಥ ಮಾಡ್ಕೊಂಡು, ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಪ್ರಪಂಚ ಅರ್ಥ ಮಾಡ್ಕೊಂಡಂಗೆ. ಅದು ಸಿಂಪಲ್. ಆ ಶಿವನ್ನ ಸುತ್ತೋದು ಇದೆಯಲ್ಲ ಗಣೇಶ, ಪ್ರಪಂಚ ಪ್ರಪಂಚ ಅಷ್ಟೇ. ಕೊನೆಗೆ ನಮ್ಮನ್ನ ನಾವು ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತದು. ಸೊ ಅವಾಗ ಅನ್ಸಿದ್ ನನಗೆ, ಓಕೆ ನನಗೇನ್ ಬೇಕು ಅಂತ, ನಾನು ಪ್ಯೂರ್ ಆಗಿ ಮತ್ತೆ ನಾನು ವೋಟರ್ ಆಗೇ ನಾನು ರಾಜ ಆಗ್ಬೇಕು ಅಂತ. ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ರಾಜ ಆಗೋದಲ್ಲ. ಎಲೆಕ್ಷನ್ ನಿಂತ್ಕೊಂಡ್ರೆ ಸಂಬಳ ಸಿಗತ್ತೆ, ಕೆಲ್ಸಗಾರ ಆಗ್ಬೇಕು. ವೋಟರ್ ಆಗಿ ರಾಜ ಆಗೋದು ಹಿಂಗೆ. ಆಸ್ ಎ ಸಿಟಿಸನ್ ಆಸ್ ಎ ಸಿಟಿಸನ್ ಡೆಮಾಕ್ರಸಿ ಬರ್ಬೇಕು. ಆಕ್ಚುಲಿ ಆಸ್ ಎ ವೋಟರ್ ನನ್ ಡೆಮಾಕ್ರಸಿ ಬರಬೇಕು. ಸರ್, ಇವತ್ತಿನ ಆಡಳಿತ ವ್ಯವಸ್ಥೆಗಳೆಲ್ಲ ರಾಜರ ಕಲ್ಪನೆಗಳು. ಆಸ್ ಎ ಮಿನಿಸ್ಟರ್ ನನ್ನ ವ್ಯವಸ್ಥೆ ಹಿಂಗಿದೆ ಅನ್ನೋದಕ್ಕಿಂತ ಆಸ್ ಎ ಸಿಟಿಸನ್, ಆಸ್ ಎ ಪವರ್ಲೆಸ್ ಪರ್ಸನ್ ನಮ್ಗೆ ವ್ಯವಸ್ಥೆ ಹೆಂಗಿರ್ಬೇಕು? ಮೋಸ್ಟ್ ಪವರ್ಫುಲ್ ನನ್ನ ಪ್ರಕಾರ ಇವರು ಕೆಳಗಿರೋರು, ಅವರೇ ಪವರ್ ಕೊಡೋದು. ಸೊ ನೀವ್ ಅನ್ಕೊಂಡಾಗ ಓಕೆ ಪವರ್ಲೆಸ್ ಅಂತಾನೆ ಅನ್ಕೊಳ್ಳಿ. ಸೊ ಅವ್ರಿಗೆ ಹೆಂಗಿರ್ಬೇಕು ಆಕ್ಚುಲಿ, ಅದು ನಿಜವಾದ ಡೆಮಾಕ್ರಸಿ ಆಗುತ್ತೆ. ಸೊ ನಾನು ಅದಕ್ಕೆ ಈ ಪವರ್ ಇಲ್ಲಿರೋದನ್ನ ಇಲ್ಲಿಗೆ ತರಬೇಕು ಅಂತ, ಅದಕ್ಕೆ ರೈಟ್ ಟು ರೀಕಾಲ್ ಬೇಕು. ಏನ್ ಹೇಳಿ, ಜನ ಏನೋ ನಮ್ಗೆ ಮ್ಯಾನಿಫೆಸ್ಟೋ ಅನ್ನೋದು ಏನಂದ್ರೆ, ಜನ ಹೇಳೋದು ಡಿಮ್ಯಾಂಡೇ ಮ್ಯಾನಿಫೆಸ್ಟೋ ಆಗ್ಬೇಕು. ನಾನ್ ಮ್ಯಾನಿಫೆಸ್ಟೋ ಕೊಡೋದಲ್ಲ, ನಾನು ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅಂತ. ನನಗೆ ಯಾರೋ ಕೇಳಿದ್ರು, ನೀವು ಮ್ಯಾನಿಫೆಸ್ಟೋ ಕರೆಕ್ಟಾಗಿ ಯಾಕೆ ಕೊಡಬಾರ್ದು? ನಾನು ಕೊಡ್ತೀನಿ, ವಿತ್ ಬಡ್ಜೆಟ್ ಇಟ್ಕೊಂಡು ಕೊಡ್ಬೇಕು. ನಾನು ಫಸ್ಟ್ ಆಫ್ ಆಲ್ ಆ ಕಲ್ಪನೆ ಇರ್ಬೇಕು. ನನ್ನ ಹತ್ರ ದುಡ್ಡು ಎಷ್ಟಿದೆ ಏನಿದೆ ಅಂತಾನೆ ಗೊತ್ತಿದೆ, ನಾನು ಮ್ಯಾನಿಫೆಸ್ಟೋ ಕೊಡೋದಿದೆಯಲ್ಲ, ಅದು ಮೂರ್ಖತನ, ಅದು ಅಥವಾ ಸುಳ್ಳು ಹೇಳೋ ತರ ಅಲ್ವಾ? ಕರೆಕ್ಟಾಗಿ ಬಡ್ಜೆಟ್ ಇಟ್ಕೊಂಡು ಕೊಟ್ಬಿಟ್ಟು ಆ ಮ್ಯಾನಿಫೆಸ್ಟೋ ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು ಅಲ್ವಾ? ಅಕೌಂಟಬಿಲಿಟಿ ಬೇಕು ಅದಕ್ಕೆ. ಅಕಸ್ಮಾತ್ ನಾನು ಅದನ್ನ ಮಾಡಿಲ್ವಾ, ಅದಕ್ಕೆ ಪನಿಷ್ಮೆಂಟ್ ಆಗಬೇಕು, ಕೆಳಗೂ ಇಳಿಬೇಕು. ಆ ತರ ಇದ್ರೆ ಮ್ಯಾನಿಫೆಸ್ಟೋ ಮಾಡ್ಲಿ ಅಲ್ವಾ, ಪ್ರಾಪರ್ ಮ್ಯಾನಿಫೆಸ್ಟೋ. ಅದರ್ವೈಸ್ ಇಲ್ಲ ಅಂದ್ರೆ ಏನು, ಜನಗಳ ಡಿಮ್ಯಾಂಡ್ ನಮ್ಮ ಮ್ಯಾನಿಫೆಸ್ಟೋ. ನಾನು ಯಾರು ಮ್ಯಾನಿಫೆಸ್ಟೋ ಕೊಡೋಕೆ? ನಿಮಗೆ ಕೇಳಿ ಏನ್ ಬೇಕು ಅಂತ ಅಲ್ವಾ? ಸರ್, ಇದು ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಸಿಂಗಾಪುರ್ ವಿಚಾರಕ್ಕೆ ಬಂದ್ರೆ, ದೇ ಆರ್ ದ ಪೊಲಿಟಿಷಿಯನ್ಸ್ ಆರ್ ಪೇಡ್ ವೆರಿ ವೆಲ್ ಅಂದ್ರೆ, ದೇ ಆರ್ ಪೇಡ್ ವೆಲ್. ಹೌದೌದು. ಈಗ ನಮ್ಮ ಪೊಲಿಟಿಷಿಯನ್ ಲೆಟ್ ಸೇ ದಟ್ ಅವ್ರು ಯಾರು ಪೇಡ್ ವೆರಿ ವೆಲ್, ಅನೈತಿಕ ಮಾರ್ಗದಿಂದ ದುಡ್ಡು ಮಾಡ್ತಿಲ್ಲ ಅಂತ ಅದೇ ಹೇಳಿದ್ದು. ಯಾವ್ದೋ ಒಂದ್ ರೀತಿ ಅದೇ ನಾನು ಹೇಳಿದ್ದು ಇವಾಗ. ಅಂದ್ರೆ ಅಫಿಷಿಯಲಿ ಪೇಡ್ ವೆರಿ ವೆಲ್ ಸರ್, ಬೇರೆ ರೀತಿ ಪೇಡ್ ವೆರಿ ವೆಲ್ ಅಲ್ಲ. ನಾನು ಅದೇ ಹೇಳಿದ್ದು ಇವಾಗ. ನೋಡಿ, ಒಂದು ಗ್ರಾಮ ಪಂಚಾಯತಿಲಿ 4,000 ರೂಪಾಯಿ ಏನೋ ಕೊಡ್ತಾರೆ. ಓಕೆ, ಒನ್ ಟೈಮಲ್ಲಿ ಅದು ಮಾಡಿದ್ರು, ಏನೋ 3,000 2,000 ಒಬ್ಬ ಮೆಂಬರ್ಗೆ. ಸೊ ನನ್ನ ಪ್ರಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ 1 ಲಕ್ಷ ರೂಪಾಯಿ ಸಂಬಳ ಇಟ್ಟು 1 ಲಕ್ಷ ಕೊಡಿ 25,000 ಕೊಡಿ. ಗ್ರಾಜುಯೇಟ್ ಆಗಿರೋ ಹುಡುಗನ್ ಇಲ್ಲಿ ಬೆಂಗಳೂರಿಗೆ ಹೋಗಲ್ಲ. ಅದೇ ಹೇಳಿದ್ದು ನಾನು ಹೇಳಿದ್ದು, ಆ ಒಂದು ರಿಫಾರ್ಮ್ಸ್ ಆಗ್ಬೇಕು ಅಂತ. ನೀವು MLA ಜಾಸ್ತಿನೇ ಸಂಬಳ ಕೊಡಿ, 5 ಲಕ್ಷ ಕೊಡಿ, ಜಾಸ್ತಿನೇ ಕೊಡಿ, ಬಟ್ ಕರಪ್ಷನ್ ಕಡಿಮೆ ಮಾಡಿ. ನಿಮ್ಗೆ ಚೈನಾದಲ್ಲೆಲ್ಲ ಅದೇ ಅಲ್ಲ, ಸಿಂಗಾಪುರಲ್ಲಿ ಅದೇ ಮಾಡಿದ್ದಂತಲ್ಲ. ಯು ಟೇಕ್ ಮನಿ, ಬಟ್ ಏನಂದ್ರೆ ಪನಿಷ್ಮೆಂಟ್ ಹೈಯರ್ ಲೆವೆಲ್ ಅಲ್ಲಿ, ವಿ ಪನಿಷ್ಮೆಂಟ್ ಅಲ್ಲಿ ಸರ್. ಈಗ ಹೆಚ್ಚು ಕಡಿಮೆ ಆದ್ರೆ ಹೈಯರ್ ಲೆವೆಲ್ ಅಲ್ಲಿ ಬಿಗ್ ಪನಿಷ್ಮೆಂಟ್, ಲೋಯರ್ ಲೆವೆಲ್ ಗಿನ್ನ. ವಿಚಾರ ಏನು ಅಂತೇಳಿ, ಬಿಲ್ಡಿಂಗ್ ಕಟ್ಟಕ್ಕೆ ಇಂಜಿನಿಯರ್ ಬೇಕು, ಆಪರೇಷನ್ ಮಾಡಕ್ ಡಾಕ್ಟರ್ ಬೇಕು, ದೇಶ ನಡ್ಸಕ್ ಯಾವನಾರ ಆಗ್ಬೋದಾಗ್ಬಿಟ್ಟಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಈಗ ನಾವು ಅಣ್ಣಾಮಲೈ ಅವ್ರು ನೋಡಿ, ವಿ ದ ಲೀಡರ್ಸ್ ಅಂತ ಒಂದು ಮೂಮೆಂಟ್ ಅನ್ನ ಶುರು ಮಾಡಿ, ಟ್ರೈನ್ ಟು ಟ್ರೈನ್ ಯಂಗ್ ಪೀಪಲ್ ಇಂಟು ಪೊಲಿಟಿಕ್ಸ್. ಅಂದ್ರೆ
ರಾಜಕೀಯ ಇರ್ಬೋದು, ಪಾಲಿಸಿ ಮೇಕರ್ ಇರ್ಬೋದು, ಪಬ್ಲಿಕ್ ಲೈಫ್ ಇರ್ಬೋದು, ಇದಕ್ಕೊಂದು ಬೇಸಿಕ್ ನಾಲೆಜ್ ಬೇಕು, ಅಕಾಡೆಮಿಕ್ ಓರಿಯಂಟೇಷನ್ ಬೇಕು. ಇಲ್ಲ ಕೇಳಿ, ಹಂಗ್ ನೋಡಕ್ ಹಂಗಾರೆ ನೀವು ಸಂವಿಧಾನ ಬರೆದವರೆಲ್ಲ ಬುದ್ಧಿ ಇಲ್ಲದೆ ಬರ್ದಿಯಾರ ಅನ್ಕೊಂಡಿದ್ದೀರಾ? ಇಲ್ಲ ಹೇಳಿ. ಅತ್ಯಂತ ಚಾಣಾಕ್ಷರು, ಮೇಧಾವಿಗಳು, ಪ್ರಪಂಚ ತಿಳ್ಕೊಂಡಿರೋರು ಅಂಬೇಡ್ಕರ್ ಅವರು. ಏನ್ ಹೇಳಿ, ಅವ್ರಿಗಿಂತ ಮೇಧಾವಿ ನನ್ನ ಪ್ರಕಾರ ಅದು ಎಷ್ಟೋ ಡಿಗ್ರೀಸ್ ಓದಿದಾರೆ ಅಂತಲ್ಲ ಅವ್ರು ಬರ್ದಿಯಾರಂದ್ರೆ ಎಷ್ಟು ಅದ್ಭುತವಾಗಿ ಬರ್ದಿಯಾರ ನೋಡಿ. ಅವ್ರು ಎಲ್ಲಿಟ್ಟಿದ್ದಾರೆ ಎಜುಕೇಶನ್? ಸ್ಟೀಲ್ ಫ್ರೇಮ್ ಅಲ್ಲಿ ಇಟ್ಟಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದಾರೆ. ಇಲ್ಲಿ ರೆಪ್ರೆಸೆಂಟೇಟಿವ್ ಆಕ್ಟ್ ಇದು. ಇಲ್ಲಿ ನಾವು ಅತಿ ಬುದ್ಧಿವಂತರ ಏನು ಯೋಚನೆ ಮಾಡ್ತೀವಿ, ಏನ್ರಿ ದೇಶ ನಡೆಸಕ್ ಒಬ್ಬ ಯಾರೋ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಒಬ್ಬ PhD ಮಾಡಿರ್ಬೇಕು. ಅಲ್ಲ, ಅಲ್ಲಿದ್ದಾರೆ ತಜ್ಞರ ಸಮಿತಿ ಇದೆ, ಅಲ್ಲಿ ಎಲ್ಲವೂ ಇದೆ. ಅಲ್ಲಿ ನೋಡಿ ಅಡ್ಮಿನಿಸ್ಟ್ರೇಷನ್ ಇಟ್ಟಿದ್ದಾರೆ. ಏನೋ ಅಂದ್ರೆ ನೀವು ಹೇಳ್ತೀರಾ ಕಾಮನ್ ಮ್ಯಾನ್ ಆಫ್ ಎ ವಿಲೇಜ್ ಕ್ಯಾನ್ ಹ್ಯಾವ್ ಮೋರ್ ವಿಸ್ಡಮ್ ಅಂತ. ಅವು ಅಫ್ಕೋರ್ಸ್ ಇಲ್ಲಿ ಕಾಮನ್ ಸೆನ್ಸೇ ಬಹಳ ಕಾಮನ್ ಆಗಿ ಸಿಗದಿರೋದಂದ್ರೆ ತಿಳ್ಕೊಂಡ್ರೆ ಅವ್ರು ತುಂಬಾ ಜನ ಇದ್ದಾರೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ರೆಪ್ರೆಸೆಂಟೇಟಿವ್ ಯಾರು ಬೇಕು, ಯಾರಾದ್ರೂ ಆಗ್ಲಿ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಆಯ್ಕೆ ಜನರದ್ದು ಇರ್ಬೇಕು. ಅಲ್ಲಿ ಮತ್ತೆ ನೀವು ಇವ್ನು ಹಿಂಗ್ ಓದಿದಾನ, ಅವ್ನು ಓದ್ದೇನೆ, ಅವ್ನು ಯಾರೋ ಎಜುಕೇಟೆಡ್, ಇವ್ನು ಯಾರೋ ಸಿಕ್ಕಾಪಟ್ಟೆ ಬುದ್ಧಿವಂತ, ಇವ್ನು ಯಾರೋ ಇದು ಮಾಡಿದಾನೆ, ಅವನ್ನ ಎಲೆಕ್ಷನ್ ನಿಲ್ಸ್ಬೇಕು ಅನ್ನೋದು ಮತ್ತೆ. ಇದ್ರಲ್ಲಿ ದುಃಖದ ವಿಚಾರ ಏನಂದ್ರೆ ಅಂಬೇಡ್ಕರ್ ಅವ್ರು ಕೂಡ ಇದೆ ಎಲೆಕ್ಷನ್ ಸೋತ್ಬಿಟ್ಟಿದ್ದಾರೆ. ಇಟ್ಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್. ಇರ್ಲಿ ಹಂಗಂತಲ್ಲ, ಅವ್ರು ನನ್ನ ಪ್ರಕಾರ ಗೆದ್ದಿದ್ದಾರೆ ಆಕ್ಚುಲಿ. ಅಂದ್ರೆ ಜನ ಸೋತಿಯಾರ ಅಷ್ಟೇ ಅಲ್ಲ, ಅವ್ರು ಸೋತಿಲ್ಲ ನನ್ನ ಪ್ರಕಾರ. ಅದನ್ನ ನಾವು ಕೆಡದಾಗ ಹೇಳ್ತೀವಿ ಅದನ್ನ. ಅಲ್ಲ, ಆಕ್ಚುಲಿ ಅಂತವ್ರು ಸೋಲೋದೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅಷ್ಟು ಅದ್ಭುತವಾದ ಕಾನ್ಸ್ಟಿಟ್ಯೂಷನ್ ಕೊಟ್ಬಿಟ್ಟು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಅಲ್ಲಿ ನಾವು ಅದನ್ನು ವಿಮರ್ಶೆ ಮಾಡ್ತೀವಿ ಮತ್ತೆ. ಇಲ್ಲ ಎಜುಕೇಟೆಡ್ಸ್ ಬರ್ಬೇಕು, ಇಲ್ಲಿ ಅದು ಬರ್ಬೇಕು, ಇದು ಬರ್ಬೇಕು ಅಂತ. ಇಲ್ಲಪ್ಪ, ಎಜುಕೇಟೆಡ್ಸ್ ಇಲ್ಲಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಅಲ್ಲಿ ವಿದ್ಯಾರ್ಥಿ ಮೇಲೆ IAS ಎಲ್ಲವೂ ಇದಾವೆ. ನೀನೇನಿಲ್ಲ, ನೀನ್ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದಿಲ್ಲ. ನೀನ್ ಹಾನೆಸ್ಟ್ ಆಗಿರೋನೊಬ್ಬ ಸಾಕಿಲ್ಲ ನಮ್ಗೆ. ಜನಕ್ಕೆ ಈ ಸಮಸ್ಯೆ ಇದೆ ಸ್ವಾಮಿ ಅಂದ್ರೆ ಅವ್ರು ಕೊಡ್ತಾರಲ್ಲಿ. ಸರ್, ದೇಶದ ಭಾರತ ಅಂದಮೇಲೆ, ಕರ್ನಾಟಕ ಅಂದಮೇಲೆ ಹಲವಾರು ಮಹಾನ್ ನಾಯಕರು ಬಂದಿದ್ದಾರೆ. ಸೊ ನೀವೊಂಥರ ಯಾರನ್ನ ಪರ್ಸ್ನಾಲಿಟಿ ಫಾಲೋಯಿಂಗ್ ಅಥವಾ ಕಲ್ಟ್ ಫಾಲೋಯಿಂಗ್ ಮಾಡಿಲ್ಲ. ನೀವು ನಾಯಕರ ಬಗ್ಗೆ ಓದ್ಕೊಂಡಿದ್ದೀರಾ ಸರ್? ಓದಿದ್ದೀರಾ? ಇವ್ರು ರಾಜಕೀಯದ ಬಗ್ಗೆ ಓದೋದು ಇಷ್ಟನಾ, ಫಾಲೋ ಮಾಡೋದು ಇಷ್ಟನಾ ಇಷ್ಟು ವರ್ಷದಲ್ಲಿ? ಅಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಓದಿದ್ದೀನಿ, ಅದಲ್ಲ. ಬಟ್ ಆ ಓದಿದ್ದೀನಿ, ಅದ್ರ ಮೇಲೆ ನಂದು ಏನೋ ಜಡ್ಜ್ಮೆಂಟು ಅದೇನಿಲ್ಲ. ನಾನು ವಾಪಸ್ ಬಂದ್ರ ಮೇಲೆ ನನಗೆ ಓದೋದು ತುಂಬಾ ವಿಷಯಗಳಿದಾವೆ. ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ವಿಷಯಗಳು ಸಿಗುತ್ತೆ. ಏನ್ ಹೇಳಿ, ಒಂದು ಸ್ಲಮ್ ನೋಡಿದ್ರೆ ವಿಷಯಗಳು ಸಿಗುತ್ತೆ, ಒಬ್ರು ಬದುಕು ನೋಡಿದ್ರೆ ವಿಷಯಗಳು ಸಿಗುತ್ತೆ, ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ವಿಷಯಗಳು ಸಿಗುತ್ತೆ, ಒಂದು ಸ್ಕೂಲ್ಗೆ ಹೋದ್ರೆ ವಿಷಯಗಳು ಸಿಗುತ್ತೆ. ಸೊ ಬದುಕು ತುಂಬಾ ದೊಡ್ಡ ಒಂದು ಇದು. ದೇಶ ಸುತ್ತು ಕೋಶ ಓದು ಅಂದಿರಲ್ಲ, ಆ ಥರ ಇಲ್ಲೇ ಓದೋದಕ್ಕೆ ತುಂಬಾ ವಿಷಯಗಳಿದೆ ಅನ್ಸತ್ತೆ ನನಗೆ. ಸರ್, ಯಾರು ರಾಜಕೀಯ ನಾಯಕರನ್ನ ನೋಡ್ಬಿಟ್ಟು ಡಿಡ್ ಯು ಎವರ್ ಐಡಲೈಸ್ ದೆಮ್ ಅವ್ರ ಅಡ್ಮಿರೇಷನ್ ಮಾಡಿದ್ದೀರಾ? ಇಲ್ಲ, ಆ ಟೈಮಲ್ಲೆಲ್ಲ ನನಗೆ ಅವಾಗ ಕಾಲೇಜ್ ಓದ್ಬೇಕಾರೆ ಇದೇ ಒಂದು ಇದಿತ್ತು ಆ್ಯಕ್ಚುಲಿ. ಆ ಲೀಡ್ರು ಅವ್ರೇನೋ ಮಾತಾಡ್ತಾರೆ, ಬಂದು ಏನೋ ಮಾಡ್ಬಿಡ್ತಾರೆ. ನೀವು ಈಗಿನ ಜನರ ಥರ ನೀವು ಎಕ್ಸ್ಟ್ರಾ ಇಂಪ್ರೆಸ್ ಆಗಿದ್ರಿ? ಇಲ್ಲ, ಅದು ಸಹಜ ಅಲ್ವಾ. ಅವಾಗ ಆಮೇಲೆ ಅನ್ನಿಸ್ತಾ ಬಂದಿದ್ದು, ಏನಿದು, ಏನಕ್ಕೆ ಮೋಸ್ಟ್ಲಿ ಇರ್ಬೋದು ಅವ್ರಲ್ಲಿ ಒಳ್ಳೆ ಇದಿರ್ಬೋದು, ಬಟ್ ಅವ್ರ ಕೈಲಿ ಆಗ್ತಾ ಅದು ಜನನೂ ಹೇಳ್ತಾರೆ. ಇಲ್ಲ, ಅವ್ರಿಗೆ ತುಂಬಾ ಒಳ್ಳೆ ಉದ್ದೇಶ ಇದೆ, ಬಟ್ ಬಿಡ್ತಾ ಇಲ್ಲ ಇವರು. ಯಾರು ಬಿಡ್ತಾ ಇಲ್ಲ ಅಂತ ಹೇಳಲ್ಲ, ಈ ಸುತ್ತಮುತ್ತಲವ್ರು ಬಿಡ್ತಾ ಇಲ್ಲ. ಚೆನ್ನಾಗಿದ್ದಾರೆ, ವ್ಯವಸ್ಥೆ ಸರಿ ಇಲ್ಲ, ಇವರೇ ಹೇಳ್ಕೊಂಡು ಸಮಾಧಾನ ಪಡ್ತಾರೆ. ಅಣ್ಣ ಸೂಪರು, ಅಣ್ಣ ಸರಿ ಇಲ್ಲ, ಏನೋ ಸರಿ ಕಾಣಿಸ್ತಾ ಇಲ್ಲ. ಅದು ಅಣ್ಣ ಸಿಸ್ಟಮ್ ಸರಿ ಮಾಡಕ್ ಮಾತ್ರ ಆಗ್ತಾ ಇಲ್ಲ ಅಷ್ಟೇ. ಅಣ್ಣ ಸಿಸ್ಟಮ್ ಸರಿ ಮಾಡಕ್ ಬಂದ, ಅಣ್ಣನೇ ಜಾಮ್ ಮಾಡ್ಬಿಟ್ರು. ಇಲ್ಲ ರೀ, ಜೊತೆಲಿರೋ ಸರಿ ಇಲ್ಲ ರೀ ಅಂತ. ಅಣ್ಣ ಜೊತೆಲಿರೋ ಸರಿ ಇಲ್ಲ. ಈ ಸಲ ಓಟ್ ಹಾಕಿ ನೆಕ್ಸ್ಟ್ ಇಂದ ಅಣ್ಣ ಬದಲಾಗ್ತಾರೆ. ಸರ್, ನಿಮ್ದು ಯಾವ್ದೋ ಮೂವಿಲಿ ನೋಡಿದೆ, ಒಂದು ಕ್ಯಾರೆಕ್ಟರ್ಸ್ ಸುಭಾಷ್ ಗಾಂಧಿ ಅಂತ ಇತ್ತು, ನೀನ್ ನೆನಪಿದ್ಯಾ? ಹೌದೌದು, ಸುಭಾಷ್ ಚಂದ್ರ ಗಾಂಧಿ. ಯಾರು ನಿನ್ನ ಹೆಸರೇನೋ? ಸುಭಾಷ್ ಚಂದ್ರ ಗಾಂಧಿ. ನೋಡೋ ಸ್ಪೀಡಿಗೆ ಏನೋ ಮಾಡ್ತಾ. ಸರ್, ಫ್ರೀಡಮ್ ಸ್ಟ್ರಗಲ್ಲು ಆ ನಾಯಕ ಸರ್. ಗಾಂಧಿ ಈಗ ಕಂಪೇರ್ ಮಾಡಬಾರ್ದು. ಫಸ್ಟಿಗೆ ಬಂದು ಗಾಂಧೀಜಿ ಬ್ರಿಟಿಷರನ್ನ ವಿರೋಧ ಮಾಡೋ ಈ ಥರ ಮಾಡೋದು ಹೇಳಿದ ಕೂಡ ಜನ ನಗಾಡಿದ್ರು. ಆ ಟೈಮಲ್ಲಿ ಈ ಕಾಂಗ್ರೆಸ್ ಅನ್ನೋದೊಂಥರ ಎಲೈಟ್ಗಳ ಶ್ರೀಮಂತರ ಒಂದು ಗುಂಪಾಗಿತ್ತು. ತದನಂತರ ಅದೊಂದು ಮಾಸ್ ಮೂಮೆಂಟ್ ಆಯಿತು. ಅಂದರೆ ಸಿಂಪಲ್ ವೇಯಲ್ಲಿ ಗಾಂಧೀಜಿ ಹೇಳಿದರು, ನೋಡಿ, ಉಪ್ಪಿಗೆ ತೆರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಬ್ರಿಟಿಷರನ್ನ ಸಾತ್ವಿಕವಾಗಿ ವಿರೋಧ ಮಾಡಿ, ಇಟ್ ಬಿಕೇಮ್ ಎ ಮಾಸ್ ಮೂಮೆಂಟ್ ಅಂತ ಹೇಳಿದ್ದು. ಬಹಳ ಸಿಂಪಲ್ಲು, ಬಹಳ ಸರಳ ಸತ್ಯಗಳು. ಇವಾಗ ನೀವು ಹೇಳ್ತಿದ್ರು ಕೂಡ ಬಹಳ ಸರಳವಾಗಿದೆ. ಏನು, ನಮ್ಮದೇ ಆಡಳಿತ, ನಮ್ಮಲ್ಲಿ ಒಬ್ಬರು ಈ ನಾಯಕನ ಕಾನ್ಸೆಪ್ಟನ್ನು ಬಿಟ್ಬಿಟ್ಟು ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಒನ್ ಅಮಂಗ್ ದೆಮ್, ಲೆಟ್ ಅಸ್ ಒಳ್ಳೆ ಇಂಟೆನ್ಷನ್ ಮಾಡೋಣ. ಅದು ಒಂದು ಜಾಬ್, ಅದೊಂದು ಹುದ್ದೆ, ಪೋಸ್ಟು ಅಥವಾ ಗ್ಲಾಮರ್ ಅಲ್ಲ.
ಇಟ್ ಈಸ್ ಎ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಯಾರು ಮುಂದೆ ಬಂದು ನಿಂತು ಒಳ್ಳೆ ವ್ಯವಸ್ಥೆ ಮಾಡಿ ಹೇಳಿ. ಇದು ಹೇಳಿ ಆಲ್ಮೋಸ್ಟ್ ಐ ಥಿಂಕ್ ಒಂದು 5-6 ಇಯರ್ಸ್ ಆಯ್ತಲ್ಲ ಸರ್? ಹೌದೌದು. ಸರ್ ಏನು ಮೆಸೇಜಿಂಗ್ ಮಾಡಿದ ರೀತಿ ಸರಿ ಇಲ್ವಾ, ಅಲ್ಲ ಜನ ರಿಸೀವ್ ಮಾಡ್ತಾ ಇಲ್ಲ? ಇಲ್ಲ, ಆ ಥರ ಅಲ್ಲ. ನನ್ನಲ್ಲೂ ಒಂದು ಬದಲಾವಣೆ ಇತ್ತು. ಫಸ್ಟ್ ಪಾರ್ಟಿ ಮಾಡಿದೆ, ಆಮೇಲೆ ಫಸ್ಟ್ ಆಫ್ ಆಲ್ ಅದೊಂದು ಹೇಳ್ಬೇಕು ನಾನು ಆ್ಯಕ್ಚುಲಿ. ಏನು ಹೇಳಿ, ಒಂದು ಯಾವುದೋ ಬೇರೆ ಪಾರ್ಟಿಯವ್ರು ಬಂದು ನನಗೆ ಪಾರ್ಟಿ ಕೊಟ್ಟರು. ಅಂದ್ರೆ ಸಡನ್ ಆಗಿ ಆಮೇಲೆ ನಾವು ಪೇಪರಲ್ಲಿ ನೋಡ್ತಾ ಇದ್ವಿ. ಆಮೇಲೆ ನಾನೇ ಬಿಟ್ಟು ಬಂದ್ಬಿಟ್ಟೆ ಹೊರಗಡೆ. ಯಾಕಂದ್ರೆ ಎಲ್ಲ ಮಾಡೋರ್ಗೆ ಮಾಡಿ ಎಲೆಕ್ಷನ್ ನಿಂತ್ಕೊಳ್ಳೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಾವು. ಅವಾಗ ಏನಾಯ್ತು ಹೇಳಿ ಸರ್? ಅದೇ ಆ ಟೈಮಲ್ಲಿ ಎಲ್ಲ ಬಂದರು ಇದೇ ಥರ ನಿಮ್ದು ಹೇಳೋ ಐಡಿಯಾಲಜಿ ತುಂಬ ಚೆನ್ನಾಗಿದೆ, ನಮ್ಮದು ಇದೇ ಐಡಿಯಾಲಜಿ ಮಾಡಿ ನೀವೇ ಪ್ರೆಸಿಡೆಂಟ್ ಆಗಿ ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ನಾನು ಎಲ್ಲಾರನ್ನೂ ಕರೆದು 224 ಜನನ ಕರೆದು ಎಲ್ಲರೂ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿ ಕರ್ನಾಟಕ ಫುಲ್ಲು ಟೂರ್ ಮಾಡಿ ಎಲ್ಲ ಮಾಡಿ ಇನ್ನೇನು ಎಲೆಕ್ಷನ್ ಹತ್ರ ಬಂತು ಅನ್ನೋ ಟಿಕೆಟ್ ನೀವು ಕೊಡಂಗಿಲ್ಲ ಅಂದ್ರೆ ನಾವೇ ಕೊಡ್ತೀವಿ ಹೇಳಿ. ಅವ್ರು ಹೆಂಗ್ ಕೊಡ್ತಾವೆ ಗೊತ್ತಲ್ಲ. ಅದೇ ಆಮೇಲೆ ಎಲ್ಲ ಹೋಗ್ಲಿ ಇಂಟರ್ವ್ಯೂ ಮಾಡಿದ್ರೆ ಅವ್ರಿಗೆ ಕೊಡಿ ನೀವು, ಪಾಪ ಎಲ್ಲ ಪಾರದರ್ಶಕವಾಗಿ ಇಂಟರ್ವ್ಯೂ ಮಾಡಿದೀವಿ, ಎಲ್ಲ ಹುಡುಗರುಗಳು ಬಂದಿದ್ದಾರೆ ಅಂದ್ರೆ ಇವರೆಲ್ಲ ಸರ್ ಗೆಲ್ಲಲ್ಲ, ಇವರೆಲ್ಲ ನಾವು ಕೊಡ್ತೀವಿ ಬಿಡಿ, ನೀವು ಬಿಟ್ಬಿಡಿ ಅಂದರು. ನಾನೇ ಪಕ್ಷನ ಬಿಟ್ಟೆ. ಅವಾಗ ಎಲೆಕ್ಷನ್ನೇ ನಿಂತ್ಕೊಳ್ಳಿಲ್ಲ ನಾವು, ನಿಜ ಹೇಳ್ಬೇಕಂದ್ರೆ. ಅದು ಫಸ್ಟ್ ಅಸೆಂಬ್ಲಿ ಎಲೆಕ್ಷನ್ 2018-19 ಇರ್ಬೇಕು. ಐ ಥಿಂಕ್ ಅಮಿತ್ ಶಾ ಬೆಂಗಳೂರಿಗೆ ಬಂದಾಗ ನೀವು ಸೇಮ್ ಪಾರ್ಟಿ ಆಗಿದ್ದು 2018 ಅನ್ಸುತ್ತೆ, 2018 ಇರ್ಬೇಕು. ನಂತರ ನೀವು ಸ್ವಲ್ಪ ಅದಾದ್ರ ಮೇಲೆ ನಾನು ಮತ್ತೆ ನಾನೇ ಪಾರ್ಟಿ ಮಾಡಿದೆ. ಅದಾದ್ಮೇಲೆ MP ಎಲೆಕ್ಷನ್ ಒಂದು ಬಂತಷ್ಟೇ. ಅದು MP ಎಲೆಕ್ಷನ್ ನಮ್ದು ಐಡಿಯಾ ಇರಲಿಲ್ಲ ಆಕ್ಚುಲಿ, ಬಿಕಾಸ್ ಸ್ಟೇಟ್ ಲೆವೆಲ್ ಫಸ್ಟ್ ಆಗ್ಬೇಕಾಗಿರೋದು. ಸೊ ಆದ್ರೂ ಎಲೆಕ್ಷನ್ ನಿಂತ್ವಿ, ಆದ್ರೂ 2-2.5 ಲಕ್ಷ ಓಟ್ ಬಂತು ನಮ್ಗೆ. ನಾವೇನು ಪ್ರಚಾರನೆ ಮಾಡಿದೆ, ಏನೂ ಮಾಡಿದ್ದೇನೆ ಅಂದ್ರೆ ₹1 ಖರ್ಚು ಮಾಡಿದೇನೆ ಮಾಡಿದ್ದದು. ಸೊ ನೋಡೋಣ, ಇವಾಗ ನೆಕ್ಸ್ಟ್ ಎಲೆಕ್ಷನ್ ಇದೆ, ನೋಡೋಣ. ಸರ್, ಈಗ ತುಂಬ ಜನ ಬೇರೆ ಬೇರೆ ಕೆಲವೊಮ್ಮೆ ಉತ್ತಮವಾಗಿ ಸಂದರ್ಶನ ಮಾಡೋದಕ್ಕೂ ಕೂಡ ಆ್ಯಂಕರ್ ಚೆನ್ನಾಗಿ ಕ್ವಶನ್ ಕೇಳಬೇಕಂತ. ತುಂಬ ಚೆನ್ನಾಗಿ ಕ್ವಶನೇ ಕೇಳಿರಲ್ಲ, ನಿಮ್ಗೆ ಇಲ್ಲಿ ಫುಲ್ ಹೃದಯ ತುಂಬಿರುತ್ತೆ, ಈ ಥರ ಹೇಳ್ಬೋದಿತ್ತು. ಇಲ್ಲ, ನಿಜ ಹೇಳ, ಇದುವರೆಗೂ ನಾನೆಲ್ಲ ಇಂಟರ್ವ್ಯೂಲು ಕೂಡ ಎಲ್ಲರೂ ಭಾಳ ಅದ್ಭುತವಾಗಿ ಕ್ವಶನ್ ಕೇಳಿದ್ದಾರೆ. ಯಾಕೆ ಗೊತ್ತಾ, ವೈವಿಧ್ಯಮಯ ಕ್ವಶನ್ಗಳಿದ್ದಾಗಲೇ ನಿಮ್ಗೆ ಆ ಸತ್ಯ ಗೊತ್ತಾಗೋದು. ಆ್ಯಕ್ಚುಲಿ ನೀವು ನನ್ನ ವಿಷಯನೇ ನೀವು ಕೇಳಿದ್ರೆ ಅಲ್ಲಿ ಮುಗದೆ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಒಂದು ಸಿಂಪಲ್ ಏನು ಹೇಳ್ತಿದ್ದೀನಿ ಅಂದರೆ, ನಿಜ ಹೇಳ್ಬೇಕಾದ್ರೆ ಇದರಲ್ಲಿ ವಿಷಯ ಏನಿಲ್ಲ. ನಾನೊಬ್ಬ ವೋಟರ್ ಆಗಿ ನನ್ನೊಂದು ಜವಾಬ್ದಾರಿ ಇದೆ ಅಂತ ನನಗೆ ಅರ್ಥ ಆಗ್ಬಿಟ್ರೆ ಅದಕ್ಕಿನ್ನ ಇನ್ನೊಂದು ಬದಲಾವಣೆ ಬೇಕಾಗಿಲ್ಲ. ನಾನು ವೋಟರ್ ಆಗಿ ನಾನು ಹೇಳ್ತಿರೋದು, ಆಸ್ಪಿರೆಂಟ್ ಆಗಲ್ಲ, ಅಥವಾ ನಾನೊಬ್ಬ ನಾಯಕನಾಗಲ್ಲ, ಅಥವಾ ನಾನೊಬ್ಬ ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿರೋನ್ಗಲ್ಲ. ನಾನು ಹೇಳ್ತಿರೋದು ವೋಟ್ರಿಗೊಂದು ಜವಾಬ್ದಾರಿ ಇದೆ. ನನ್ನ ಕರ್ತವ್ಯ ನಾನು ಒಳ್ಳೆ ವಿಷಯ 4 ಜನಕ್ಕೆ ಹೇಳಬೇಕು, ನಾನು ಅದಕ್ಕೆ ಸ್ಟಿಕಾನ್ ಆಗಬೇಕು. ಸ್ಟಿಕಾನ್ ಆದಮೇಲೆ ಅದನ್ನೇ ನಾನು ಪಾಲಿಸ್ಕೊಂಡು ಹೋಗ್ಬೇಕಷ್ಟೇ. ನಾನು ಈ ವಿಚಾರಗಳಿಗೆ ವೋಟ್ ಹಾಕೋದು. ನಾನು ಯಾರೇ ಬಂದರೂ ಹಿಂಗೆ ಕೇಳ್ತೀನಿ. ನನಗೆ ನೀನು 5,000 2,000 ಕೈ ಕೊಟ್ಬಿಟ್ಟು ನೀನು ವೋಟ್ ಕೇಳಬೇಡ. ನೀನು ಏನು ಮಾಡ್ತೀಯ ಹೇಳು, ನೀನು ಈಗ ಬರ್ತೀಯ ಹೇಳೋ ನನಗೆ ಮುಖ್ಯ ಅಲ್ಲ. ನೀನು ಎಲೆಕ್ಷನಲ್ಲಿ ನಿನ್ನ ಗೆಲ್ಸಿದ್ರ ಮೇಲೆ, ಏನೋ ರಾಜಕೀಯ ಲ್ಯಾಂಗ್ವೇಜಲ್ಲಿ ಅಣ್ಣ ಗೆದ್ರೆ ನಮ್ಮಲ್ಲಿ ನಿನಗೊಂದು ಕೆಲಸ ಕೊಡ್ತಿದ್ದೀನಪ್ಪ ನಾನು, ನಿನಗೆ ಕೆಲಸ ಕೊಟ್ಟರ ಮೇಲೆ ನೀನು ಎಷ್ಟು ಸತಿ ಬರ್ತೀಯ, ನಮ್ಮನ್ನು ಹೆಂಗೆ ಕನೆಕ್ಟ್ ಮಾಡ್ತೀಯ, ನೀನು ಕಾಂಟ್ಯಾಕ್ಟಲ್ಲಿ ಹೆಂಗಿರ್ತೀಯ, ನೀನು ಟೆಕ್ನಾಲಜಿ ಯಾವ ಥರ ಬಳಸ್ಕೊತೀಯ, ನನ್ನ ವಿಚಾರಗಳನ್ನ ನಾನು ಹೇಳ್ತೀನಿ ಅಲ್ಲಿ. ಅದನ್ನು ಕಲೆಕ್ಟಿವ್ ಆಗಿ ನಾನು ಹೇಳಿದ್ದು, ನಾನು ಒಬ್ಬನ ವಿಚಾರ ಅಲ್ಲ, ನನಗೇನೋ ಬೇಕಾಗಿರುತ್ತೆ ಅದನ್ನು ನೀನು ಮಾಡ್ಕೊಳೋ ಅಂತಲ್ಲ. ಕಲೆಕ್ಟಿವ್ ಆಗಿ ನಮ್ಮೆಲ್ಲರಿಗೆ ಏನು ಬೇಕಾಗಿದೆ, ಮೇಜರ್ ಅಂದರೆ ಮೆಜಾರಿಟಿ ಆಫ್ ದಿ ಪೀಪಲ್ ಏನು ಕೇಳ್ತಾರೋ ಅದು ನೀನು ಹೆಂಗೆ ಮಾಡ್ತೀಯ, ಅದಕ್ಕೆ ಪ್ರಾಜೆಕ್ಟ್ಗಳು ಹೆಂಗೆ ತೋರಿಸ್ತೀಯ. ನೀನು ಫಸ್ಟೇ ನೀನು ಡಿಸಿಷನ್ ತೊಗೊಬೇಡ, ನಾನು ಈ ಥರ ಮಾಡ್ತೀನಿ ಅಂತ ಹೇಳು, ಅದನ್ನು ನಾನು ಡಿಸಿಷನ್ ತೊಗೊತೀನಿ. ಮತ್ತೆ ಒಂದು 3 ನಿಮಗೆ ಹೆಂಗೆ ಕಾರ್ಪೊರೇಟ್ ಹೆಂಗೆ ವರ್ಕ್ ಆಗುತ್ತೋ ಆ ಥರ ಪ್ರೊಫೆಷನಲ್ ಆಗಿ ರನ್ ಮಾಡ್ತಾರೆ. ಪ್ರೊಫೆಷನಲ್ ಆಗಿ ಅವ್ರಿಗೆ ಎಕ್ಸಲೆನ್ಸ್ ಬೇಕು, ಎಕ್ಸಲೆನ್ಸ್ ಇದ್ರೆ ಲಾಭ ಆಗುತ್ತೆ. ಅಲ್ಲ, ಅದೇ ಅವ್ರಿಗೆ ಲಾಭ ಆಗುತ್ತೆ. ಅದು ಲಾಭ ಮತ್ತೆ ಅದು ಕೂಡ ಇಲ್ಲಲ್ಲ. ಇಲ್ಲಿ ಲಾಭ ಜನಗಳಿಗೆ, ಮತ್ತೆ ನಾನೇ ಇನ್ವೆಸ್ಟರ್ ಇಲ್ಲಿ, ವೋಟರ್ ಅಲ್ವಾ. ನನಗೆ ಅನುಕೂಲ ಆಗಬೇಕು. ಒಂದು ಯಾವುದೋ ಒಂದು ಪ್ರಾಜೆಕ್ಟ್ 10 ಕೋಟಿ ಆಗುತ್ತೆ, ಇನ್ನೊಬ್ಬ 8 ಕೋಟಿಲಿ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಮ್ಮ ದುಡ್ಡು ಉಳಿಯುತ್ತೆ. ನಮ್ಮ ದುಡ್ಡು ಉಳಿತದೆ, ನಾನು 8 ಕೋಟಿ ಮಾಡಪ್ಪ ಅಂತ ಹೇಳ್ತೀನಿ. ನಾವೇ ಸ್ಟೇಕ್ ಹೋಲ್ಡರ್ಸ್. ಸೊ ಈ ಥರ ಒಂದು ಸಣ್ಣ ಇನ್ವಾಲ್ವ್ಮೆಂಟ್ ಬಂದರೆ ಅದ್ಭುತ ಆಗೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್, ನಾನು ಜನ್ಸಿನ ನೋಡ್ತಾ ಇದ್ದರೆ, ಯಾಕಂದರೆ ನಾನು ಕಾಲೇಜಲ್ಲಿ ಟೀಚ್ ಮಾಡ್ತೀನಿ, ನನಗೆ ಈಗಿನ ಜನ್ಸಿ ಮೇಲೆ ಕೆಲವೊಮ್ಮೆ ಹೋಪ್ ಬರುತ್ತೆ. ಯಾಕೆ ಗೊತ್ತಾ, ಅವ್ರಿಗೆ ಎಂತೋ ಅವ್ರು ಭಾಳ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ನನಗೆ ಈಗಿನ ಜನ್ಸಿ ಯಾವುದೋ ಪೊಲಿಟಿಕಲ್ ನಾಯಕರ ಹಿಂದೆ, ಪಕ್ಷದ ಹಿಂದೆ ಹೋಗೋ ಥರ ಕಾಣ್ತಾ ಇಲ್ಲ. ಕಾಣೋದಲ್ಲ, ಖಂಡಿತ ಅದೇ ನನಗೂ ಹೋಪ್ಸಿರೋದು ಅಲ್ವಾ. ಯಾಕಂದರೆ ಪ್ರಪಂಚನೇ ತಿಳ್ಕೊಂಡಿದ್ದಾರೆ ಅವರು. ನಾವು ಅಂದ್ಕೊಂಡಿದ್ದೀವಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಅಂತ, ಆ ಮೊಬೈಲ್ ಇಟ್ಕೊಂಡು ಇಡೀ ಪ್ರಪಂಚನೇ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆಲ್ಲವೂ ಗೊತ್ತಾಗುತ್ತೆ. ಏನು ಹೇಳಿ, ಒಂದೇ ಒಂದು ಬೇಕಾಗಿರೋದ್ರೆ ನೆಗೆಟಿವ್ ಇದರಿಂದ ಹೊರಗೆ ಬರ್ಬೇಕಷ್ಟೇ. ಹೊರಗೆ ಬರ್ಬೇಕು ಅವರು, ಯಾಕಂದ್ರೆ ಡಿಸ್ರಪ್ಟರ್ಸ್ ಆಗಬಾರ್ದು, ಬಿಲ್ಡರ್ಸ್ ಆಗಬೇಕು. ಬಿಲ್ಡರ್ಸ್ ಆಗಬೇಕು. ಈಗ ಎಲ್ಲೋ ಎದ್ದು ಗಲಾಟೆ ಮಾಡಿದ್ರು, ಹೊಡೆದಾಡ್ಬಿಟ್ರು ಅಂದ್ರೆ ಏನು ಸೊಲ್ಯೂಷನ್ ಅಲ್ಲ. ಅದಕ್ಕೊಂದು ಕ್ಲೆವರ್ ವೇ ಇದೆ. ಯು ಫೀಲ್ ಟೆಕ್ನಾಲಜಿ ಅಂತ ಹೇಳ್ತೀರಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ದೇರ್ ಇಸ್ ಎ ಒಂದು ಬ್ಯೂಟಿಫುಲ್ ವೇ. ಕಮಾನ್, ಇಲ್ಲಿ ಮಾಡಿ, ನೀವು ಏನು ಹೋರಾಟ ಏನು ಮಾಡ್ತೀರಾ ಎಲ್ಲ ನೋಡಿ, ಇಲ್ಲಿ ದಾರಿ ಇದೆ. ಸರ್, ನಾನು ವಿಜ್ಞಾನ ದೃಷ್ಟಿಯಿಂದ ಹೇಳ್ತೀನಿ,
ಪ್ರತಿ ತಲೆಮಾರುಗಳ ಜೊತೆ ಮನುಷ್ಯರು ಹೆಚ್ಚು ಬುದ್ಧಿವಂತರಾಗಿದ್ದಾರೆ, ಇವಾಲ್ವ್ ಆಗಿದೆ. ಈ ಜನ್ಸಿನ ನೋಡಿದಾಗ ನಿಮ್ಗೆ ಅನಿಸುತ್ತಾ ಮೇ ಬಿ ಈ ತಲೆಮಾರು ಖಂಡಿತ ಆ ಹೋಪ್ಸ್ ಇಲ್ಲದೆ ಇದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾನೂ ಇರಲಿಲ್ಲ. ಒಳಗಡೆ ಒಂದು ಸಣ್ಣ ಖುಷಿ ಇದೆಯಾ? ಇಲ್ಲ, ಖಂಡಿತ ಇದೆ. ಒಂದಲ್ಲ ಒಂದಿನ ಪ್ರಜೆಕ್ಟ್ ವಿಲ್ ಬಿ ರಿಯಾಲಿಟಿ ಅಂತ ಹೇಳಿ ಒಂದಲ್ಲ ಒಂದಿನ ಅಲ್ಲ, ಬಹಳ ಬೇಗ ಆಗುತ್ತೆ. ನೋಡ್ತಾ ಇರಿ, ಬಹಳ ಬೇಗ ಬಹಳ ಬೇಗ ಆಗುತ್ತೆ ಆಕ್ಚುಲಿ. ನಿಮ್ ಮನಸ್ಸಲ್ಲಿ ಇದೆಯಲ್ಲ, ನಾನು ಮಾಡಿಲ್ಲ ಅಂತ ತೊಂದರೆ ಇಲ್ಲ, ಯಾರಾದ್ರೂ ಮಾಡಿದ್ರು ಇದೇ ಮಾಡ್ಲಿ. ಅಲ್ಲ, ಅದು ಕರೆಕ್ಟು. ಈಗ ಒಂದು ವಿಷಯ ಅಷ್ಟೇ, ಅದನ್ನ ನಾನು ನೀವು ಅಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಭಾಳ ಬೇಗ ಆಗುತ್ತೆ ಅಂತ ಹೇಳ್ತೀರಾ? ಖಂಡಿತ ಆಗುತ್ತೆ ಸರ್. ಈ ರೀತಿ ಯೋಚನೆ ಮಾಡೋಣ. ಇಮ್ಯಾಜಿನ್ 224 ಸೀಟು ಪ್ರಜಾಕೀಯದವ್ರು ಬಂದರು. ಸೊ ಎಲ್ಲರೂ ಹೇಳ್ತಾರೆ ಉಪ್ಪಿಯವರೇ CM ಆಗಬೇಕು ಅಂತೇಳಿ, ಅಥವಾ ಉಪೇಂದ್ರ ಅವ್ರು ಆಗಬೇಕು ಅಂತೇಳಿ. ಪಬ್ಲಿಕ್ ಒಪಿನಿಯನ್ ಆ ಥರ ಇದ್ದಾಗ ನಿಮ್ಗೆ ಅಲ್ಲ, ಅವಾಗ ನಾನು ಆ ಕೆಲಸ ಮಾಡೋಕ್ಕೆ ರೆಡಿಯಾಗಿ ನಾನು ಎಲೆಕ್ಷನ್ ನಿಂತಿದ್ರೆ ಖಂಡಿತ ಅದನ್ನು ನಾನು ರೆಡಿ ಆಗ್ತೀನಿ. ನಾನು ಅಂದರೆ ಸರ್ ಈಗ 28ರಲ್ಲಿ ಚುನಾವಣೆ ನಿಲ್ತೀರಾ ಅಂತ ಹೇಳಿ ಪ್ರಜಾಕೀಯ ಪರವಾಗಿ? ಅಲ್ಲ, ನಾನು ಅದೇ, ನನಗೆ ಜನ ಗೆಲ್ತಾರೆ, ನಾನು ಭರವಸೆ ಬರ್ಬೇಕು ನನಗೆ. ಜನ ಗೆಲ್ತಾರೆ ಅಂತೇಳಿ? ಹಾಂ, ಯಾಕಂದ್ರೆ ಮತ್ತೆ ನೀವು ನಾವು ಗೆಲ್ಲೋದಲ್ಲ, ಜನ ಗೆಲ್ಲೋದು. ಅಂದರೆ ನೀವು ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಲ್ಲಿ ನೋಡಿದಾಗ ಒಂದು 3-4 ಲಕ್ಷ ಮತ ಇರೋ ಕಾನ್ಸ್ಟಿಟ್ಯೂನ್ಸಿ 2-3 ಲಕ್ಷ ಜನ ಈ ಸತಿ ನಾನು ಗೆಲ್ಲಬೇಕು, ಈ ಸಲ ಎಜುಕೇಷನ್ ಗೆಲ್ಲಬೇಕು, ಈ ಸತಿ ನಮ್ಮ ಸಮಾಜ ಗೆಲ್ಲಬೇಕು ಅಂತೇಳಿ ಆ ಜನರ ಕಣ್ಣುಗಳಲ್ಲಿ ನಿಮಗೆ ಖಂಡಿತ ನಿಮ್ಮ ಕನಸು ಅವ್ರ ಕಣ್ಣಲ್ಲಿ ಕಂಡ್ರೆ ನೀವು ಖಂಡಿತ ಅವಾಗ ನೀವು ನಿಲ್ತೀರಾ? 100% ನಿಲ್ತೀನಿ ನಾನು. ಆಮೇಲೆ ಈ 224 ಜನ ಇದೇ ರೀತಿ ಆಯ್ಕೆಯಾಗಿ ಬರ್ತಾರಲ್ಲ, ಅವ್ರ ಕಣ್ಣಲ್ಲೂ ಕೂಡ, ಅವ್ರ ಕಣ್ಣಲ್ಗಿನ್ನ ಅವ್ರನ್ನ ಗೆಲ್ಲಿಸಿರೋರ್ ಕಣ್ಣಲ್ಲಿ ಇರ್ಬೇಕದು. ಅವ್ರ ರಾಜ್ಯದ ಕಣ್ಣಲ್ಲಿ 7 ಕೋಟಿ ಕನ್ನಡದ ಕಣ್ಣಲ್ಲಿ. ಅಲ್ಲ, ಅದೇ ಹೇಳಿದ್ದಿಲ್ಲಿ ಮುಖ್ಯ, ಅಲ್ಲಿ ಬರೋನ್ ಮುಖ್ಯನೇ ಅಲ್ಲ ನನಗೆ. ನಿಮ್ಮ ಆಸೆಗಳು ಮುಖ್ಯ ಅಲ್ಲ, ಯಾರೋ ಒಬ್ಬ ರೆಪ್ರೆಸೆಂಟೇಟಿವ್ ಆಗ್ತಾನಲ್ಲ, ಅವನ ಆಸೆಗಳೆಲ್ಲ ಮುಖ್ಯ. 7 ಕೋಟಿ ಕನ್ನಡ ಆ ಜನ ಕಂಟ್ರೋಲ್ ಮಾಡ್ಬೇಕು ಇವನ್ನ. ಇಲ್ಲ ಅಂದ್ರೆ ಅವ್ನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾನೆ. 5 ವರ್ಷ ನೀವು ಅಧಿಕಾರ ಕೊಟ್ಬಿಟ್ಟು ನೀನು ಇಷ್ಟ ಮಾಡಪ್ಪ ನೀನು ಅಂದ್ರೆ ಅವ್ನು ಮಾಡ್ಕೊಂಡು ಹೋಗ್ತಾನೆ. ಸರಿ, ನಿಮ್ಮ ಜೊತೆ ಮಾತಾಡಿದ್ಮೇಲೆ ಅನಿಸ್ತಾ ಇದ್ದು ಭಾಳ ಸಿಂಪಲ್ ಇದೆ. ಆಲ್ಮೋಸ್ಟ್ ಒಂದು 5-6 ಕೋಟಿ ಜನ ಕನ್ನಡಿಗರು ಇದೇ ರೀತಿ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಉಪೇಂದ್ರ ಅವ್ರು CM, ನಥಿಂಗ್ ರಾಂಗ್ ಇನ್ ದಟ್. ಜನರಿಗೆ ಒಳ್ಳೇದೇ ಅಲ್ವಾ? ಖಂಡಿತ ಅದಲ್ಲ, ನಾನು ಯಾರು CM ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸಿಸ್ಟಮ್ ಬಂದ್ಬಿಟ್ರೆ ಎಲ್ಲವೂ ಬದಲಾಗ್ಬಿಡುತ್ತೆ ಆ್ಯಕ್ಚುಲಿ. ಜನ ವೈಚಾರಿಕತೆ ಹೊಂದ್ಬಿಟ್ರೆ, ಜನರಲ್ ಆ ವಿಚಾರ ಬಂದ್ಬಿಟ್ರೆ, ಜನರಲ್ ಆ ಬುದ್ಧಿವಂತಿಕೆ ಬಂದ್ಬಿಟ್ರೆ ದೇಶ ಅಂದರೆ ಜನ ಅಲ್ಲ ಗುರು. ದೇಶ ಅಂದರೆ ಸರ್ ಕೊನೆಯದಾಗಿ ವಾಟ್ ಎವರ್ ಸೆಡ್ ಅಂಡ್ ಪ್ರಜಾಕೀಯದ ಆಚೆ ಕೂಡ ನಾನು ಕನ್ನಡ ನಾಡು ಕೊಟ್ಟ ಶ್ರೇಷ್ಠ ಸ್ಟೋರಿ ಟೆಲ್ಲರ್ ಆಗಿ ನಿಮ್ಮನ್ನು ನೋಡ್ತೀನಿ ಸರ್. ಈ ಸಮಾಜದ ಬಗ್ಗೆ, ಪ್ರಜಾಕೀಯದ ಬಗ್ಗೆ, ವ್ಯವಸ್ಥೆ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇವಾಲ್ವ್ ಆಗಿದ್ದೀರಾ. ಇಸ್ ಎನಿ ಸ್ಟೋರಿ ಯೆಟ್ ಲೆಫ್ಟ್ ಟು ಟೆಲ್? ಈಗ ಈಗ ವೆಬ್ ಸೀರೀಸ್ ಇದೆ, ಬೇರೆ ಬೇರೆ ಮಾಧ್ಯಮ ಇದೆ, ನಮ್ಗೆ ಅನಿಸುತ್ತೆ ಸರ್ ನೀವು 20 ವರ್ಷದಿಂದ ನಿಮಗೆ ವೆಬ್ ಸೀರೀಸ್ ಸಿಕ್ಕಿದ್ರೆ ನೀವೇನೇನೋ ಮಾಡಿಬಿಡ್ತಿದ್ರಿ ಸರ್. ಇಲ್ಲಪ್ಪ, ನನಗೊಂದು ಮೊಬೈಲ್ ಸಿಕ್ಕಿದ್ರೆ ನಾನೇನೋ ಮಾಡ್ತಿದ್ದೆ, ವೆಬ್ ಸೀರೀಸ್ ಬಿಟ್ಬಿಡಿ ಅಲ್ವಾ? ಅಲ್ಲ, ಇವಾಗ ಈಗಿರೋ ಟೆಕ್ನಾಲಜಿಲಿ ಮೊಬೈಲ್ ನೋಡಿ ಹೆಂಗಿದೆ ಅಂದರೆ, ಅದರಲ್ಲಿ ಎಡಿಟಿಂಗ್ ಇದೆ, ಕ್ಯಾಮ್ರಾ ಇದೆ, ಶೂಟ್ ಮಾಡ್ಬೋದು, ನೀವು ಮಾಡ್ಬೋದು, ಎಡಿಟ್ ಮಾಡ್ಬೋದು, ಮ್ಯೂಸಿಕ್ ಹಾಕ್ಬೋದು ಅದರಲ್ಲಿ. ಆಮೇಲೆ ಥಿಯೇಟರ್ ಇದೆ, ಅಲ್ಲಿ ಯೂಟ್ಯೂಬ್ ಇದೆ, ನೀವೇ ರೀಚ್ ಮಾಡಿಸ್ಬೋದು ಜನ ಆರಾಮಾಗಿ. ನಿಮ್ಗೆ ಅದ್ರ ಇದು ಇವಾಗ ಮೊನ್ನೆ ಅಬ್ಸೆಷನ್ ಅಂತ ಒಂದು ಸಿನಿಮಾ ಬಂತು, ನೋಡಿದ್ದೀರಾ? ದೊಡ್ಡ ಹಿಟ್ ಆಗಿದೆ ಅದು ಇಂಗ್ಲೀಷಲ್ಲಿ. ಓಕೆ, ಒಬ್ಬ ಯೂಟ್ಯೂಬ್ ಏನೋ ಸಣ್ಣ ಪುಟ್ಟ ಇದು ಮಾಡ್ತಿದ್ದು, ಶಾರ್ಟ್ ಫಿಲಮ್ಸ್ ಮಾಡ್ತಿದ್ದವ್ರಂತೆ. ಇವತ್ತಿಗದು 1000 ಕೋಟಿ ಬಿಸ್ನೆಸ್ ಮಾಡಿರೋ ಸಿನಿಮಾ ಅದು. ಒಂದು ಐಡಿಯಾ ಸಾಕಷ್ಟೇ ಇವಾಗ. ಆ ಐಡಿಯಾ ಇದ್ರೆ ನೀವ್ ಏನ್ ಬೇಕಾದ್ರೂ ನೋಡೋಣ. ನಾನು ತುಂಬಾ ಜನ ಕೇಳ್ತೀನಿ, ನಿಮ್ಗೆ ಆಕ್ಟಿಂಗ್ ಬೇಕಾ, ತಗೊಳ್ಳಿ ಮೊಬೈಲ್ ಮಾಡಿ, ಆಕ್ಟಿಂಗ್ ಮಾಡಿ. ನೋಡೋರು ನೋಡ್ತಾರೆ, ಯಾರೋ ನೋಡ್ತಾರೆ, ವಾವ್ ಏನೇ ಅದ್ಭುತ ನಟ ಅನ್ಬೋದು, ಯಾರೋ ಒಬ್ರು ಕರಿಬೋದು ನಿಮ್ಮನ್ನ. ಅಷ್ಟು ಓಪನ್ ಆಗಿದೆ ಇವಾಗ. ಈಗ ಮುಂಚೆ ತರ ಏನ್ ಹೇಳಿ, ಒಂದು ರಿಸ್ಟ್ರಿಕ್ಟೆಡ್, ಇವರೇ ಬರ್ಬೇಕು, ಇವರೇ ಇರಬೇಕು, ಅಲ್ಲಿ ಹೋಗೋದೇ ಕಷ್ಟ ಇತ್ತು. ಸಿನಿಮಾ ಒಳಗೆ ಎಂಟ್ರಿ ತೊಗೊಳ್ಳೋದೇ ಕಷ್ಟ ಇತ್ತು. ಯಾರೋ ಗೊತ್ತಿರೋರು ಕರಿಬೇಕಾಗಿತ್ತು, ಒಂದು ಚಾನ್ಸ್ ಕೊಡಬೇಕಾಗಿತ್ತು, ಅಲ್ಲಿ ವರ್ಕ್ ಮಾಡ್ಬೇಕಾಗಿತ್ತು. ಬರೋ ಸ್ಟಾರ್ಗಳಿಗೆ ಸ್ಟ್ರಗ್ಲಿಂಗ್ ಸ್ಟೋರಿಗಳಿರಲ್ಲ ಜಾಸ್ತಿ. ಅಲ್ಲ, ಬೇರೆ ತರ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಸ್ಟ್ರಗ್ಲಿಂಗ್ ಅನ್ನೋದು, ಅದು ಕಷ್ಟ ಅನ್ನೋದು ಇಷ್ಟಪಟ್ಬಿಟ್ರೆ ಕಷ್ಟನೇ ಇರಲ್ಲ. ಗೊತ್ತಾಗ ಪ್ಯಾಷನೇಟ್ ಆಗಿ ಮಾಡ್ಬಿಟ್ರೆ ಅವ್ರು ಅದ್ಭುತಗಳು ಮಾಡ್ಬಿಡ್ತಾರೆ ಆ್ಯಕ್ಚುಲಿ. ಸರ್, ಎನಿ ಸ್ಟೋರೀಸ್ ರನ್ನಿಂಗ್? ನೀವು ಅದ್ಭುತ ಕಥೆಗಳನ್ನ ಹೇಳಿದಿರ ಸರ್. ಹೇಳದೇ ಇರೋ ಕೆಲವು ಕಥೆಗಳಿದೆಯಾ ನಿಮ್ಮ ಅಭಿಮಾನಿಗಳು ಕಾಯ್ಬೋದಾ? ಅಲ್ಲ, ಗೊತ್ತಿಲ್ಲ, ಅದೇ ಹುಡುಕಾಡ್ತೀನಿ ನಾನು. ಇನ್ನೇನು ಹೇಳಕ್ ಸಾಧ್ಯ? ಖಂಡಿತ ಏನೇನೋ ಅನ್ನಿಸ್ತಾ ಇರುತ್ತೆ. ಭಾಳಷ್ಟು ಹೇಳಿದ್ದೀರಾ. ನೋಡೋಣ ಇನ್ನೇನಾರ ಇದ್ರೆ ಖಂಡಿತ ಮಾಡೋಣ. ಸರ್, ಫ್ರಮ್ ಮೇಜರ್ ಕುಶನ್ ಸ್ಟುಡಿಯೋಸ್, ಫ್ರಮ್ ಅವರ್ PK ಸ್ಟುಡಿಯೋಸ್, ಸರ್ ತುಂಬ ಧನ್ಯವಾದಗಳು ಸರ್. ನಿಮ್ಮ ಜೊತೆ ಬಂದ್ರಿ, ನಮ್ಗೆ ಸಮಯ ಕೊಟ್ರಿ, ವಿಚಾರವನ್ನು ಮುಕ್ತವಾಗಿ ಹೇಳಿದ್ರಿ. ಒಬ್ಬ ಮೇಜರ್ ಮುಂದೆ ಒಬ್ಬ ಮೈನರ್ ಆಗಿ ಕೂತ್ಕೊಂಡು ಮಾತಾಡೋ ಅವಕಾಶ ಕೊಟ್ಟು. ನೀವು ಯಾವತ್ತೂ ಜನ ಸಾಮಾನ್ಯ ಅಲ್ಲ, ಅಸಾಮಾನ್ಯ ಅಂತ ಹೇಳೋದು. ಇಸ್ ಇಟ್ ಯುವರ್ ವೇ ಆಫ್ ಟೆಲ್ಲಿಂಗ್? ಸರ್, ಕೊನೆಯದಾಗಿ ಇದೊಂದು ಕ್ವಶನ್ ಕೇಳಬೇಕು. ನೀವೀಗ ಏನೇ ಹೇಳ್ಬೋದು, ಜನ ಹೇಳಿ. ಸೊಸೈಟಿಯಲ್ಲಿ ಜನ ಬದಲಾಗದಿರೋ ಕಾರಣ ಸೊಸೈಟಿ ಹಾಳಾಗಿದೆ ಅಂತೇಳಿ ನಿಮ್ಮ ಒಳಗಡೆ ಒಂದು ಸಣ್ಣ ಆಕ್ರೋಶ ಇದೆ. ಅದು ರಕ್ತ ಕಣ್ಣೀರು ಮೂವಿಯಲ್ಲಿ ನಿಮ್ಮ ಡೈಲಾಗ್ ಬಂದ, ಜನರು ಇವ್ರು ಹಾಗೆ, ಇವ್ನು ಹಿಂಗೆ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಅದು ಆ ಫೇಸಿಸ್ ಫ್ರಸ್ಟ್ರೇಷನ್ ಸರ್, ಸತ್ತ ಪ್ರಜೆಗಳೇ ಅಂತೆಲ್ಲ ಹೇಳೋದು. ಇಲ್ಲ, ಅದು ಇದ್ದೇ ಇರುತ್ತೆ. ಒಂದು ಸಿನಿಮಾದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ಒಂದು ಇದಿರುತ್ತೆ, ಸಿಚುವೇಶನ್ಗಳು ಹಂಗೆ ಬರುತ್ತೆ.
ಬಟ್ ಹಂಗಂತ ನಾನು ಹೋಪ್ಸ್ ಕಳ್ಕೊಂಡಿಲ್ಲ. ಸೊ ಆ ಥರ ನನಗೆ ಆ ಹಂತದಲ್ಲಿ ಹೋಪ್ ಹೋಗಿತ್ತ ಮಧ್ಯ ಯೋಚನೆ ನೋಡ್ತಾ ಇರೋ ಇಲ್ಲ, ಅದಾಗುತ್ತೆ. ಮನುಷ್ಯ ಅಂದಮೇಲೆ ಕೆಲವು ಸತಿ ಏನೇ ಇಷ್ಟು ಈಸಿ ಇರೋದು ಅರ್ಥ ಆಗಲ್ವಾ ಇವ್ರಿಗೆ, ಅದನ್ನ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಪಾಸಿಟಿವ್ ಆಗಿ ಮಾಡ್ತಿರೋರು ನೋಡಿದಾಗ ಅವ್ರಿಗೋಸ್ಕರ ನಾನು ಇನ್ನೂ ಕೆಲಸ ಮಾಡಬೇಕು ಅನ್ಸುತ್ತೆ. ತುಂಬ ಜನ ಇದ್ದಾರೆ ಆ ಥರ ಪಾಸಿಟಿವ್ ಆಗಿ, ತುಂಬ ಜನ ಅವರೇ. ಮೊನ್ನೆ ಯಾವುದೋ ಒಂದು ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹುಡುಗಿ ಮಾತಾಡಿದ್ರು, ಎಷ್ಟು ಅದ್ಭುತವಾಗಿ ಮಾತಾಡಿದ್ರೆ ಸರ್, ನೀವು ಹೇಳ್ತಿರೋದು ಎಷ್ಟು ಅದ್ಭುತವಾಗಿದೆ. ನಮ್ಮ ಕಾಲೇಜ್ ಲೆಕ್ಚರರ್ ಎಲ್ಲ ಮಾತಾಡ್ತಾರೆ, ಅವ್ರು ಯಾರೋ ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ನನ್ನ ಹತ್ರ. ಅಂದರೆ ಉಪೇಂದ್ರ ಅವರ ಈ ಥಾಟ್ ಏನಿದೆ, ಈ ಥಾಟ್ ನಿಧಾನಕ್ಕಾದ್ರೂ ಜನರನ್ನು ಮುಟ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಓ ಖಂಡಿತ ಮುಟ್ತಾ ಇದೆ. ಒಂದು ನಾವು ಕ್ರಿಟಿಕಲ್ ಮಾಸ್ ಅಂತ ಬರಬೇಕು, ಒಂದು ಹಂತದ ಜನ, ಒಂದು 20-30% ಜನರನ್ನು ಮುಟ್ಟಿದ್ರೆ ಆಮೇಲೆ ಅದು ರ್ಯಾಪಿಡ್ ಆಗಿ ಖಂಡಿತ ಹಬ್ಬಿಡುತ್ತೆ ಅದು. ರ್ಯಾಪಿಡ್ ಹಬ್. ನಾವು ಇದೇ ಆಶೆಯನ್ನು ಇಟ್ಕೊಂಡಿದ್ವಿ. ಬಿಕಾಸ್ ಈ ಥಾಟ್ಸ್ ಏನಿದೆ, ಇದು ವೈಯಕ್ತಿಕ ಹಿತಾಸಕ್ತಿಯ ಥಾಟ್ಸ್ ಅಲ್ಲ. ನಮ್ಮ ಸಮಾಜ ಚೆನ್ನಾಗಿರಬೇಕು, ಜನರು ಜಾಗರೂಕರಾಗಿರಬೇಕು, ಉತ್ತಮ ವ್ಯವಸ್ಥೆ ಬರಬೇಕು ಅಂತ ಉಪ್ಪಿ ಸರ್ ಅವರು ಆಸೆ ಪಡ್ತಾ ಇದ್ದಾರೆ. ನಮ್ಮೆಲ್ಲರ ಆಸೆ ಕೂಡ ಅದೇ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.